ಮಧ್ಯಾಹ್ನದ ಶುಭಾಶಯಗಳು. ಮಾತಿಗೆ ಮಸಾಲ ಬೆರೆಸಿ ಪ್ರೀತಿಯ ಒಗ್ಗರಣೆ ಹಾಕಿ ರುಚಿಗೆ ತಕ್ಕಷ್ಟು ತರಲೆ ಮಾಡ್ತಾ ದಾಂಪತ್ಯದ ಸಿಹಿ ಬಡಿಸೋದೆ ಕಪಲ್ಸ್ ಕಿಚನ್. ಇದು ಮನ್ಸಿಗೂ ಹೊಟ್ಟೆ ತುಂಬಿಸೋ ಶೋ. ಕಪಲ್ಸ್ ಕಿಚನ್ ಕೋ ಪವರ್ಡ್ ಬೈ ಪ್ರಿಲ್ ಡಿಶ್ ವಾಶ್ ಲಿಕ್ವಿಡ್, ಆರೋಗ್ಯ ಮಿಲ್ಕ್, ಫಿಯೋನಾ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಕಿಚನ್ ಪಾರ್ಟ್ನರ್ TTK ಪ್ರೆಸ್ಟೀಜ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಇವತ್ತು ನಮ್ಮ ಮನೆಗೆ ಬಂದಿರೋ ಗೆಸ್ಟ್ ನಾವು ವೆಲ್ಕಮ್ ಮಾಡುವಂತಹ ಸಮಯ. ಇವರು ರಂಗಭೂಮಿಯ ನಟ, ಅಪ್ಪಟ ದೇಸಿ ಪ್ರತಿಭೆ. ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯಲ್ಲಿ ತಮ್ಮ ಸಹಜ ಅಭಿನಯದಿಂದ ದೊಡ್ಡ ಅಭಿಮಾನಿ ಬಳಗವನ್ನ ಹೊಂದಿರುವ ಕಿರುತೆರೆಯ ಸ್ಟಾರ್ ನಟ ಯಾರು ಅಂತ ಗೊತ್ತಾಯ್ತಲ್ವಾ? ಸೊ ಲೆಟ್ಸ್ ವೆಲ್ಕಮ್ ಅಜಿತ್ ಹಂಡೆ ಸರ್ ಹಾಗೂ ಸಿಂಧು ಮೇಡಮ್. ನನಗೆಲ್ಲ ನೀನೆ, ಮಾತು ನೀನೆ, ಮನಸ್ಸೆಲ್ಲ ನೀನೆ, ನನ್ನ ಎದೆ ತುಂಬ ಪ್ರೀತಿ ತಾನೆ. ನೀನು ಇರದ ಮೇಲೆ ಹೇಗೆ ಇರಲಿ ನಾ ಹೇಳೆ ಜಾಣೆ. ನೀನೇ ನೀನೆ, ನನಗೆಲ್ಲ ನೀನೆ, ಮಾತು ನೀನೆ, ಮನಸ್ಸೆಲ್ಲ ನೀನೆ. ಅರ್ರೆ ವೆಲ್ಕಮ್ ಸರ್, ವೆಲ್ಕಮ್ ವೆಲ್ಕಮ್. ಹೌ ಆರ್ ಯು? ಫ್ಯಾಂಟಾಸ್ಟಿಕ್ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಬನ್ನಿ ಕೂತ್ಕೊಳ್ಳಿ ಸರ್. ನೀವು ನಮ್ಮನೆಯವರೇ, ಆದ್ರೆ ನಮ್ಮನೆಯ ಒಂದು ಪ್ರೀತಿಯ ಭಾಗ ಕಪಲ್ಸ್ ಕಿಚನ್ ಕಾರ್ಯಕ್ರಮಕ್ಕೆ ನಿಮ್ಮ ಧರ್ಮಪತ್ನಿ ಜೊತೆ ಬಂದಿದ್ದೀರಾ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ವೆಲ್ಕಮ್ ಮೇಡಮ್. ಥ್ಯಾಂಕ್ ಯು. ಸೊ ಫಸ್ಟ್ ಆಫ್ ಆಲ್ ಕಪಲ್ಸ್ ಕಿಚನ್ ಬಂದಿದ್ದೀರಾ, ಹೇಗೆ ಅನಿಸ್ತಾ ಇದೆ ಅಂತ ಹೇಳಿ ಪ್ಲೀಸ್. ತುಂಬಾ ಖುಷಿ ಆಗ್ತಾ ಇದೆ. ಜೊತೆಗೆ ಬಂದಿರೋದು ಇನ್ನೊಂದು ಆಕ್ಚುಲಿ ಆಡೆಡ್ ಥಿಂಗ್, ಈ ಸೆಟ್ ನಮ್ಗೆ ಹೊಸದಲ್ಲ ಅಲ್ವಾ ಸರ್? ನಿಮಗೆ ಎಕ್ಸಾಕ್ಟ್ಲಿ. ಓಕೆ, ನೀವು ನಾನು ಶ್ರೀರಸ್ತು ಶುಭಮಸ್ತು ಪ್ರೋಮೋದಲ್ಲಿ ಇದೇ ಕಿಚನ್ ಅಲ್ಲಿ ನಾವು ಕುಕ್ ಮಾಡಿದೀವಿ. ಎಕ್ಸಾಕ್ಟ್, ಕರೆಕ್ಟ್. ಸೊ ಇಲ್ಲಿಗೆ ಮತ್ತೆ ಬಂದು ತುಂಬಾ ಖುಷಿ ಆಗ್ತಾ ಇದೆ. ಅಲ್ವಾ? ಶೆಫ್ ಕಮಿಂಗ್ ಬ್ಯಾಕ್ ಟು ದ ಕಿಚನ್. ಎಕ್ಸಾಕ್ಟ್ಲಿ. ಸೊ ನೀವ್ ಹೇಳಿ ಸಿಂಧು ಮೇಡಮ್, ಹೇಗಿದೆ ಅಂದ್ರೆ ಈ ಒಂದು ಆಂಬಿಯನ್ಸ್ ಅಥವಾ ಈ ಒಂದು ಸೆಟ್ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತಿದೆ? ತುಂಬಾ ಖುಷಿ ಆಗ್ತಾ ಇದೆ. ವೆರಿ ಎಕ್ಸೈಟೆಡ್ ಇಲ್ಲಿ ಸೆಟ್ಗೆ ಬಂದು ಅಡುಗೆ ಮಾಡೋದು. ಆ್ಯಂಡ್ ಇಟ್ಸ್ ಅ ವೆರಿ ನೈಸ್ ಕಾನ್ಸೆಪ್ಟ್. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ಸೊ ನಾವು ನಿಮ್ಮ ಜಬ್ಬಿ ಮೆಟ್ ಮೂಮೆಂಟ್ ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀವಿ. ಸೊ ಫಸ್ಟ್ ಎಲ್ಲಿ ಮೀಟ್ ಮಾಡಿದ್ರಿ ಮತ್ತೆ ಆ ಒಂದು ಮೂಮೆಂಟ್ ಹೇಗಿತ್ತು ಅಂತ? ನಾವು ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ನೀನಾಸಂ ಹೆಗ್ಗೋಡು. ಅಲ್ಲಿ ಒಂದು ಸಂಸ್ಕೃತಿ ಶಿಬಿರ ಅಂತ ನಡೆಯುತ್ತೆ ಪ್ರತಿ ವರ್ಷ. ಅದೊಂದು 7 ದಿನದ ಶಿಬಿರ. ಅದಕ್ಕೆ ಸಿಂಧು ಬಂದಿದ್ಲು, ನಾನು ಅಲ್ಲಿ ಹೋಗಿದ್ದೆ. ಸೊ ಹಾಗೆ ಅಲ್ಲಿ ಮೀಟ್ ಆಗಿದ್ವಿ. ನಾವೆಲ್ಲ ಒಂದು 10-12 ಜನ ಬೇರೆ ಬೇರೆ ಕಡೆ, ದೇಶದ ಬೇರೆ ಬೇರೆ ಭಾಗದಿಂದ ಬಂದವರು, ಒಟ್ಟಿಗೆ ಅಂದ್ರೆ ಸಹಭಿರುಚಿ ಇರುವಂತವ್ರು. ಯಾವಾಗ್ಲೂ ನಾಟಕಗಳು ನೋಡೋದು, ಸೆಷನ್ಗಳು ಅಟೆಂಡ್ ಮಾಡೋದು, ಆ ಥರದ್ದೆಲ್ಲ ಮಾಡ್ತಾ ಇದ್ವಿ. ಸೊ ಹಾಗಾಗಿ ನಮ್ಮ ಫ್ರೆಂಡ್ಶಿಪ್ ಶುರುವಾಗಿದ್ದಲ್ಲಿ. ಅದಾದ್ಮೇಲೆ ನಾವು ಮೀಟ್ ಮಾಡಕ್ಕೆ ನಾವು ನಂಬರ್ಸ್ ಎಕ್ಸ್ಚೇಂಜ್ ಮಾಡಿರಲಿಲ್ಲ, ನಮ್ಗೆ ಗೊತ್ತೂ ಇರಲಿಲ್ಲ. ಓಕೆ. ಸೊ ಐ ಥಿಂಕ್ ನೆಕ್ಸ್ಟ್ ಇಯರ್ ರಂಗಶಂಕರ ಥಿಯೇಟರ್ ಫೆಸ್ಟಿವಲ್ ನಲ್ಲಿ ಮತ್ತೆ ಗಿರೀಶ್ ಕಾರ್ನಾಡ್ ಥಿಯೇಟರ್ ಫೆಸ್ಟಿವಲ್ ನಡೀತಾ ಇತ್ತು. So ಆವಾಗ ನಾನು ಒಂದು ನಾಟಕ ನೋಡಕ್ ಬಂದಿದ್ದೆ, ತುಗ್ಲಕ್ ಅನ್ಸುತ್ತೆ ಬಹುಶಃ, ಮತ್ತೆ ಇವ್ರು ಸಹ ಬಂದಿದ್ರು. ಸೊ ಆವಾಗ ಭೇಟಿ ಆಗಿದ್ದು. ಆಲ್ಮೋಸ್ಟ್ ಅಂದ್ರೆ 1 ವರ್ಷ ನೀವು ಮೀಟ್ ಆಗಿರಲಿಲ್ಲ, ಕಾಂಟ್ಯಾಕ್ಟ್ ಏನೂ ಇರಲಿಲ್ಲ. ಅದಾದ ತಕ್ಷಣ ಐ ಥಿಂಕ್ ಶಿ ಲೆಫ್ಟ್ ಟು ಡೆಲ್ಲಿ. ಆ ಥಿಯೇಟರ್ ಫೆಸ್ಟಿವಲ್ ಆದ ಕೂಡಲೇ ಐ ಲೆಫ್ಟ್ ಫಾರ್ ಡೆಲ್ಲಿ. ಹೌದು. ಕೆಲವು ಸ್ಕೂಲ್ಗಳಿಗೆ, ಇನ್ಸ್ಟಿಟ್ಯೂಷನ್ಸ್ಗೆ ನಾಟಕಗಳನ್ನ ಹೇಳ್ಕೊಡೋದು, ನಾಟಕವನ್ನ ಥಿಯೇಟರ್ ಒಂದು ಕ್ಲಬ್ ಅನ್ನ ಓಪನ್ ಮಾಡೋದಕ್ಕೆ ಅವಳು ಇನಿಷಿಯೇಟ್ ಮಾಡಿದ್ಲು. ಹೌದು. ಅವಾಗ ಒಂದು ಹಲವಾರು ಮಕ್ಕಳ ನಾಟಕಗಳು ಬರ್ದಿದ್ದೀನಿ ನಾನು. ಸೊ ಶೇಕ್ಸ್ಪಿಯರ್ ಬೇಸ್ಡ್ ಒಂದಷ್ಟು ನಾಟಕಗಳು, ದೆನ್ ಕಾಳಿದಾಸ ಬೇಸ್ಡ್ ನಾಟಕಗಳು, ಅಂಡ್ ದೇರ್ ಇಸ್ ಒನ್ ಪ್ಲೇ ಕಾಲ್ಡ್ ಸ್ಮಾಲ್ ಪಾರ್ಟಿಕಲ್ಸ್ ಆಫ್ ದ ಬಿಗ್ ಬ್ಯಾಂಗ್ ಅಂತ ಹೇಳಿ, ಜಗತ್ತು ಹೇಗೆ ಶುರುವಾಯಿತು ಅನ್ನೋದರ ಬೇಸ್ಡ್ ಆನ್ ದ್ಯಾಟ್ ಒಂದು ನಾಟಕ. ಸೊ ಇದು ದೀಸ್ ವರ್ ಹ್ಯೂಜ್ ಥಿಯೇಟರ್ ಪ್ರೊಡಕ್ಷನ್ಸ್. ಅಂದ್ರೆ ನೀವು ಟೀಚಿಂಗ್ ಅಲ್ಲಿ ಇನ್ವಾಲ್ವ್ ಆಗ್ಬಿಟ್ರಿ. ಸೊ ಈ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ, ಆಯ್ತಾ? ಬಟ್ ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋದಿದೆ. ಸೊ ಇವಾಗ ಫಸ್ಟ್ ರೌಂಡ್ ಅಲ್ಲಿ ಯಾರು ಅಡುಗೆ ಮಾಡ್ತೀರಾ? ಅವರೇನಾ? ಸೊ ಲೇಡೀಸ್ ಫಸ್ಟ್. ಸೊ ಬಿ ಇಟ್. ಲೇಡೀಸ್ ಫಸ್ಟ್. ಲೆಟ್ಸ್ ಗೋ. ಓಕೆ, ಬನ್ನಿ ಸರ್, ಕಿಚನ್ ಹೋಗೋಣ. ಪ್ಲೀಸ್ ಬನ್ನಿ. ಅಜಿತ್ ಸಿಂಧು ಅವರು ಕಿಚನ್ಗೆ ಬಂದಾಯ್ತು. ಅಖಾಡ ಕೀಳಿದ್ರ ಮೇಲೆ ನೀವೇ ನಳ ಮಹಾರಾಜ, ನೀವೇ ಮಹಾರಾಣಿ. ಓಕೆ, ಸೊ ಇವತ್ತಿನ ಫಸ್ಟ್ ಡಿಶ್ ನೀವು ಪ್ರೀತಿಯಿಂದ ಸರ್ಗೆ ಏನ್ ಮಾಡ್ಕೊಡ್ತಾ ಇದ್ದೀರಾ? ಸಿಹಿ ಉಂಡಲ ಕಾಳು ಅಂತ. ಓಕೆ, ಇಟ್ಸ್ ಅ ಸೌತ್ ಕೆನರಾ ಸ್ಪೆಷಾಲಿಟಿ ಅದು. ನಮ್ಮೂರ ಕಡೆ ದಕ್ಷಿಣ ಕನ್ನಡದ ಸಿಹಿ ಉಂಡಲ ಕಾಳು. ಇದಕ್ಕೆ ಮಾಡಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಯಾವ್ದು ನೋಡಿ ಇಟ್ಕೊಂಡಿದ್ದೀನಿ. ಇವೆಲ್ಲ ಕರೆಕ್ಟಾ? ಒಂದ್ಸತಿ ವೀಕ್ಷಕರಿಗೆ ತೋರಿಸ್ಬಿಡಿ. ಸೊ ಇದಕ್ಕೆ ಬೇಕಾದ ಸಾಮಗ್ರಿಗಳು: 1 ಕಪ್
ಅಕ್ಕಿ ಅದನ್ನ ಸುಮಾರು 6 ಗಂಟೆ ಕಾಲ ನೆನೆಸ್ಬೇಕು. ಓಕೆ. ಇಲ್ದಿದ್ರೆ 1 ಅವರ್ ಬಿಸಿ ನೀರಲ್ಲಿ ನೆನೆಸಿದ್ರು ಆಗುತ್ತೆ. ಮತ್ತೆ ಸಮಕ್ರಮೇಣದಲ್ಲಿ ಇದು ಬೆಲ್ಲ ಮತ್ತೆ ಕಾಯಿ, ಚೂರು ತೆಂಗಿನೆಣ್ಣೆ ಮತ್ತೆ ಚೂರು ಉಪ್ಪು. ಓಕೆ, ಸೊ ಇದನ್ನ ಮಾಡ್ಬೇಕಾಗಿರೋ ಪ್ರೊಸೀಜರ್ ಫಸ್ಟ್ ಏನ್ ಬೇಕು ಮೇಡಮ್ ನಿಮ್ಗೆ? ಫಸ್ಟ್ ಇದನ್ನ ನೆನ್ಸಿರುವಂತ ಅಕ್ಕಿನ ರುಬ್ಕೊಂಡಿದ್ದಾರೆ. ಸೊ ಇದನ್ನ ನಾವು ಇದನ್ನ ಆನ್ ಮಾಡಿ ಪ್ಯಾನ್ ತಗೊಂಡು ಇದಕ್ಕೆ ಚೂರು ತೆಂಗಿನೆಣ್ಣೆ ಹಾಕಿ. ಸೊ ಇವಾಗ ಎಣ್ಣೆ ಹಾಕೊಂತಾ ಇದೀರಾ? ಹಾ. ಯಾವ ಎಣ್ಣೆ ಬಳಸ್ತಾ ಇದ್ದೀರಿ? ತೆಂಗಿನೆಣ್ಣೆ. ತೆಂಗಿನೆಣ್ಣೆ. ಸೌತ್ ಕೆನಡಾ ಡಿಶಸ್ ಅಲ್ಲಿ ಸಾಮಾನ್ಯವಾಗಿ ತೆಂಗಿನೆಣ್ಣೆ ಹೆಚ್ಚು ಬಳಸೋದು. ನಮ್ಮ ದಕ್ಷಿಣ ಕನ್ನಡದ ಕಡೆ ಕೊಬ್ಬರಿ ಎಣ್ಣೆನೆ ಜಾಸ್ತಿ ಬಳಸೋದು, ಕೊಬ್ಬರಿಯನ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಅದ್ರ ಅರೋಮಾನೆ ನೆಕ್ಸ್ಟ್ ಲೆವೆಲ್, ಅದು ಹೆಲ್ತ್ಗೂ ಕೂಡ ತುಂಬಾ ಒಳ್ಳೇದು. ಇದಕ್ಕೆ ಇದನ್ನ ಹಾಕ್ತಾ ಇದ್ದೇನೆ. ಸೊ ಎಣ್ಣೆ ಒಂಚೂರು ಬಿಸಿ ಆದ್ಮೇಲೆ ರುಬ್ಕೊಂಡಿರೋ ಅಕ್ಕಿ ಹಿಟ್ಟು ರುಬ್ಕೊಂಡಿರೋದನ್ನ ಹಾಕೊಳ್ಳಿ. ಹೌದು ಹೌದು. ಮತ್ತೆ ಇದನ್ನ ಮಿಕ್ಸ್ ಮಾಡ್ತಾ ಹೋಗ್ಬೇಕು. ಮಿನಿಮಮ್ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇದನ್ನ ಸ್ಟರ್ ಮಾಡ್ತಾನೆ ಇರಬೇಕು. ಈಗ ಚೂರು ಉಪ್ಪು ಆಡ್ ಮಾಡ್ಬೋದು ಇದಕ್ಕೆ, ಅಂದ್ರೆ ಗಂಟಾಗ್ಬಿಡುತ್ತೆ ಅಂತ. ಹೌದು ಹೌದು. ಅದು ಅವಾಗ ಸಿಹಿಯನ್ನ ಎತ್ತು ಕೊಡುತ್ತೆ ಅದು ಚೂರು ಉಪ್ಪು ಹಾಕಿದ್ರೆ. ಎಷ್ಟು ನಿಮಿಷ ಸ್ಟರ್ ಮಾಡ್ಬೇಕಾಗತ್ತೆ? ಇದು ಸುಮಾರು 5 ಮಿನಿಟ್ಸ್ಗೆ ಮ್ಯಾಜಿಕ್ ತರ ಅದು ಗಟ್ಟಿ ಆಗುತ್ತೆ. ಒಂದೇ ಸಲ ಜುಕ್ ಅಂತ ಒಂದು ಹಿಟ್ಟಿನ ಹಾಕಿ ಬರುತ್ತದು. ಜುಕ್ ಅಂತ ಹಿಟ್ಟಿನವರೆಗೂ ಅವ್ರು ಕಲ್ಸ್ಕೊಳ್ತಾ ಇರ್ಬೇಕು. ಹೌದು ಹೌದು. ಸರ್, ಇದೇ ತರ ಜುಕ್ ಜುಕ್ ಅಂತ ನೀವ್ ಯಾವ್ದಾನ ಅಡಿಗೆ ಮಾಡಿದಿರಾ ಮನೇಲಿ? ಯಾವಾಗ್ಲಾದ್ರೂ ಒಂದ್ಸತಿ ಮಾಡ್ತೀನಿ. ಹೀಸ್ ಆಕ್ಚುಲಿ ತುಂಬಾ ಒಳ್ಳೆ ಅಡಿಗೆ ಮಾಡ್ತಾರೆ ಅವರು. ಹೀಸ್ ಅ ವೆರಿ ಗುಡ್ ಶೆಫ್. ಹೌದು, ತುಂಬಾ ಒಳ್ಳೆ ಅಡಿಗೆ ಮಾಡ್ತಾರೆ. ಬಟ್ ಅವ್ರಿಗೆ ಹೆಚ್ಚು ಟೈಮ್ ಸಿಗದೆ ಇರೋದ್ರಿಂದ ಕಿಚನ್ ಅಲ್ಲಿ ಹೆಚ್ಚು ಕಾಣಿಸ್ಕೊಳ್ಳೋದಿಲ್ಲ. ಅದರ್ವೈಸ್ ಅವ್ರು ಏನೇ ಅಡಿಗೆ ಮಾಡಿದ್ರು ಇಟ್ಸ್ ಮಚ್ ಬೆಟರ್ ದೆನ್ ಮೈನ್. ನಾನ್ ಮಾಡೋ ಅಡಿಗೆಗಿಂತ ಡೆಫಿನೆಟ್ಲಿ ಬೆಟರ್. ಇಲ್ಲ, ಎಲ್ಲೋ ಒಂದ್ಸತಿ ಮಾಡ್ತೀನಿ. ಅಂದ್ರೆ ಅದೇ ಹೇಳಿದಲ್ಲ, ಮಾಡಿದಾಗ ಇಟ್ಸ್ ಲೈಕ್ ನಾವು ಎಲ್ಲ ಜೀವ ಎಲ್ಲ ಹಾಕಿ ಮಾಡ್ತೀವಲ್ವಾ, ಅದಕ್ಕೆ ಪ್ರಾಬಬ್ಲಿ ಅದೊಂಚೂರು. ಹೌದು, ಒಂದು ಚಟ್ನಿ ಮಾಡ್ಬೇಕಿದ್ರೆ ನಾವು 5 ಮಿನಿಟ್ಸ್ ತಗೋತೀವಲ್ಲ. ಸೊ ಅಜಿತ್ ಹಂದೆ ಅವರು ಅಡಿಗೆ ಮನೆಯಲ್ಲಿ 1 ಅವರ್ ಇರ್ತಾರೆ ಒಂದು ಚಟ್ನಿ ಮಾಡ್ಬೇಕಂದ್ರೆ. ಇಟ್ ವಿಲ್ ಬಿ ದ ವರ್ಲ್ಡ್ಸ್ ಬೆಸ್ಟ್ ಚಟ್ನಿ. ಯಾಕೆಂದ್ರೆ ಅದೊಂಚೂರು ಚಟ್ನಿ ಮಾಡಿದ್ಮೇಲೆ ಅದರದ್ದು ಟೇಸ್ಟ್ ಹೇಗಿದೆ ಅಂತ ಅವಾಗವಾಗ ಟೇಸ್ಟ್ ಮಾಡ್ಕೊಂಡು ಇದು ಸರಿ ಇದೆಯಾ ಅಂತ ಅದಕ್ಕೆ ಒಂಚೂರು ಆ್ಯಡ್ ಮಾಡಿ, ಕಾಯಿ ಸಾಕಾಗಿಲ್ವಾ ಇನ್ನೊಂಚೂರು ಕಾಯಿ ಹಾಕಿ, ಉಪ್ಪು ಸಾಕಾಗಿಲ್ವಾ ಉಪ್ಪು ಜಾಸ್ತಿ ಆಯ್ತು ಅಂದ್ರೆ ಮತ್ತೆ ಇನ್ನೊಂಚೂರು ಕಾಯಿ ಹಾಕಿ, ಮತ್ತೆ ಇನ್ನೊಂಚೂರು ಹಂಗೆ ಅದ್ ಮಾಡ್ತಾ ಮಾಡ್ತಾ ಅದು ಟೈಮ್ ಜಾಸ್ತಿ ಆಗುತ್ತೆ. ಅಂದ್ರೆ ವೀಕ್ಷಕರೇ, ನಾವು ನೋಡ್ತಿರ್ತೀವಲ್ಲ ಶ್ರೀರಸ್ತು ಶುಭಮಸ್ತು ಸೀರಿಯಲ್ ಅಲ್ಲಿ ಮಾಧವ್ ಸರ್ ಆಗಿ ಅವ್ರು ಎಷ್ಟು ಪರ್ಫೆಕ್ಟ್ ಆಗಿ ಅಡಿಗೆ ಮಾಡ್ತಾರೋ, ಅದೇ ರೀತಿ ಮನೇಲೂ ಕೂಡ ಒಂದೇ ಒಂದು ಚಟ್ನಿ ಮಾಡೋದಕ್ಕೆ 1 ಅವರ್ ತಗೊಂಡ್ರು. ಅಲ್ಲ ಸರ್, ಇವಾಗ ಇವ್ರು ಡೆಲ್ಲಿಗೆ ಹೋಗ್ಬಿಡ್ತಾರೆ, ಫೋನ್ ನಂಬರ್ ಎಕ್ಸ್ಚೇಂಜ್ ಆಗಿರುತ್ತಾ? ಅವಾಗ ರಂಗಶಂಕರದಲ್ಲಿ ಸಿಕ್ಕಿದಾಗ ಎಕ್ಸ್ಚೇಂಜ್ ಮಾಡಿದ್ವಿ. ಫಸ್ಟ್ ಟೈಮ್ ನೀವು ಬಿಡ್ಲಿಲ್ಲ, ಅಲ್ಲೇ ಏನೋ ಒಂಚೂರು ಫೀಲ್ ಇತ್ತು? ಫೀಲ್ ಇಲ್ಲ, ಆಕ್ಚುಲಿ ಇಲ್ಲ. ಅಂದ್ರೆ ವಿ ವರ್ ಜಸ್ಟ್ ಫ್ರೆಂಡ್ಸ್. ಅಷ್ಟೊತ್ತಿಗೆ ಯಾವುದೇ ತರದ ಇದು ಏನಿರ್ಲಿಲ್ಲ. ವಿ ವರ್ ಜಸ್ಟ್ ಫ್ರೆಂಡ್ಸ್ ಅಂಡ್ ಇಂಟ್ರಾಕ್ಷನ್ ಮಾಡ್ತಿದ್ವಿ. ಅಂಡ್ ಅವ್ರು ಡೆಲ್ಲಿಗೆ ಹೋದಾಗ ಯಾವಾಗ್ಲೂ ಒಂದ್ಸರ್ತಿ ಒಂಥರ ಇಟ್ಸ್ ಲೈಕ್ ಹಾಯ್ ಹೆಲೋ ಏನಾದ್ರೂ ಇದ್ರೆ ಆತರ. ನಮ್ಮ ನಿಜವಾಗ್ಲೂ ಕನೆಕ್ಷನ್ ಅಂತ ಎಲ್ಲಿ ವಿ ರಿಯಲೈಸ್ಡ್ ಐ ಥಿಂಕ್ ಇಸ್ ಒಂದು ಫಿಲ್ಮ್ ಬಂದಿತ್ತು 2015 ಅಲ್ಲಿ. ದೇರ್ ವಾಸ್ ಅ ಫಿಲ್ಮ್ ಕಾಲ್ಡ್ ಬರ್ಡ್ ಮ್ಯಾನ್. ಓಕೆ. ಆ ಫಿಲ್ಮ್ಗೆ, ಬರ್ಡ್ ಮ್ಯಾನ್ ಅನ್ನೋ ಫಿಲ್ಮ್ಗೆ ಆಸ್ಕರ್ ಬರುತ್ತೆ. ಆ ಫಿಲ್ಮ್ ಒಂಥರ ಇಟ್ಸ್ ಅವರ್ ಫಾರ್ ಅಸ್ ಇಟ್ ಬಿಕೇಮ್ ಲೈಕ್ ಅ ಟೆಕ್ಸ್ಟ್ ಬುಕ್ ಒಂಥರ. ಅಂದ್ರೆ ದೇರ್ ವಾಸ್ ಸೋ ಮಚ್ ಆಫ್ ಅನಾಲಜಿ, ಸೋ ಮಚ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಅದನ್ನ ಅವಳು ಒಂದಷ್ಟು ಸರ್ತಿ ನೋಡ್ಬಿಟ್ಟಿದ್ಲು, ನಾನೊಂದಷ್ಟು ಸರ್ತಿ ನೋಡ್ಬಿಟ್ಟಿದ್ದೆ. ಇಬ್ರಿಗೂ ಅಷ್ಟು ಫ್ಯಾಸಿನೇಷನ್. ಸೊ ಎಲ್ಲೋ ಒಂದ್ ಕಡೆ ಮಾತಾಡ್ಬೇಕಾದ್ರೆ ನೀನ್ ನೋಡಿದ್ಯಾ ಅಂತಲ್ಲ. We started talking so much ಆ ಫಿಲ್ಮ್ ಬಗ್ಗೆ that we knew that we both connected so very well. ಫಿಲಮ್ ಇಂದ ನೀವು ಅಂತೂ ಕನೆಕ್ಟ್ ಆಗಿದ್ರೆ, ಇಲ್ಲಿ ಜುಕ್ ಅಂತ ಗಟ್ಟಿ ಆಗಿದೆ ನೋಡಿ. ಇಷ್ಟೊತ್ತು ಕನ್ಸಿಸ್ಟೆನ್ಸಿ ಲೂಸ್ ಆಗಿತ್ತು, ಇವಾಗ ಜುಕ್ ಅಂತ ಅದು ಗಟ್ಟಿ ಆಗ್ಬಿಡಿದೆ. ಐ ಥಿಂಕ್ ನೀವು ಹೇಳಿದ ಎಕ್ಸಾಕ್ಟ್ ಆಗಿ ಆಗಿದೆ. ಅದೇ ತುಂಬಾ ಒಂದು ಹೆಲ್ದಿ ರೆಸಿಪಿ ಇದು. ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ನೋಡಿ, ಎಲ್ಲ ಬೆಲ್ಲ ಆಗಲಿ ಕಾಯಿ ಆಗಲಿ, ಇಟ್ಸ್ ಆಲ್ ವೆರಿ ಎಲ್ಲ ಆ್ಯಂಡ್ ಇಟ್ಸ್ ಲಿಮಿಟೆಡ್ ಪ್ರಪೋರ್ಷನ್, ಅದು ಹೆಚ್ಚೇನಿಲ್ಲ. ಆ್ಯಂಡ್ ದಿಸ್ ಇಸ್ ಪ್ಯೂರ್ ರೈಸ್. ಹೌದು. ಮತ್ತೆ ಇದನ್ನ ಬೇಯಿಸಬೇಕು. ಸೊ ಇಟ್ಸ್ ಬಾಯ್ಲ್ಡ್ ರೈಸ್ ಒಂದು ರೀತಿಯಲ್ಲಿ. ವೆರಿ ಹೆಲ್ದಿ, ವೆರಿ ಲೈಟ್. ತುಂಬಾ ತಿಂದ ಮೇಲೆ ತುಂಬಾ ಹೆವಿ ಅನ್ಸೋದಿಲ್ಲ, ಸಾತ್ವಿಕವಾಗಿ ಇರೋ ಖಂಡಿತ. ಸೊ ಇದು ಇವಾಗ ಹಲ್ವಾ ಹಾಗೆ
ಈ ತರ ಒಟ್ಟಿಗೆ ಕೂಡಿ ಬಂದಿದೆ. ಓಕೆ, ಫ್ಲೇಮ್ ಆಫ್ ಮಾಡಿಬಿಟ್ಟಿದ್ದೇನೆ. ಸೊ ಇವಾಗ ಇದನ್ನ ನಾವು ಸಣ್ಣ ಸಣ್ಣ ಉಂಡೆ ಮಾಡ್ಬೇಕು ಇದರಲ್ಲಿ. ತೆಂಗಿನೆಣ್ಣೆ, ಹಾ ಪ್ಲೀಸ್. ಇದೊಂಥರ ರಸಗುಲ್ಲ ತರ ಆಗೋಯ್ತು. ಹೌದು, ನೋಡಕ್ಕೆ ರಸಗುಲ್ಲ ಹಾಗೆ ಇದೆ. ಸ್ಮಾಲ್ ಒಂದಿಷ್ಟು ಆಗುತ್ತೆ. ಇದೊಂಥರ ಖಾರನೂ ಮಾಡ್ಬೋದಲ್ವಾ? ಹೌದು. ಇದಕ್ಕೆ ಇವಾಗ ಸಿಹಿ ಮಾಡ್ತಾ ಇರೋದು. ಇದಕ್ಕೆ ಒಗ್ಗರಣೆ ಹಾಕೊಂಡು, ನಾರ್ಮಲ್ ಒಗ್ಗರಣೆ ಅಂದ್ರೆ ಸಾಸಿವೆ, ಜೀರಿಗೆ, ಮೆಣಸಿನಕಾಯಿ, ಕೊತ್ತಂಬರಿ ಎಲ್ಲ ಹಾಕಿ ಒಗ್ಗರಣೆ ಮಾಡ್ಕೊಂಡು ಅದಕ್ಕೆ ಇದನ್ನ ಬೇಯಿಸಿದ್ಮೇಲೆ ಅದಕ್ಕೆ ಹಾಕಿ ಮಿಕ್ಸ್ ಮಾಡೋದು. ಅಲ್ಲಿ ಒಂದು ಸ್ವಲ್ಪ ಇಡ್ಲಿ ತರ ಇರುತ್ತೆ. ಹೌದು ಯಾ. ಸೊ ಅದು ಕೂಡ ಒಂದು ವೆರೈಟಿ ಇದು ಆಕ್ಚುಲಿ. ಓಕೆ, ಇಲ್ಲೊಂದು 20-25 ಉಂಡೆಗಳಾಗಿದೆ ಅಲ್ವಾ? ಸೊ ನಾವು 3 ಜನ ಇದೀವಿ, ಅಂದ್ರೆ ನಾವು 3 ಜನಕ್ಕೆ ಸಾಕಾಗಷ್ಟು ನಾವು ಮಾಡ್ಕೊಂಡಿದೀವಿ. ಸೊ ವೀಕ್ಷಕರೇ, ನಿಮ್ಮ ಮನೇಲಿ ಎಷ್ಟು ಜನ ಇರ್ತೀರಾ ಅದ್ರ ಮೇಲೆ ನೀವು ಅಳತೆ ಮಾಡ್ಕೊಂಡು ಅಷ್ಟು ಕಪ್ ಹಿಟ್ಟು ಹಾಕೊಂಡು ನೀವು ಹಿಟ್ಟನ್ನ ಕಲ್ಸ್ಕೊಂಡು ಖಾರ ಅಥವಾ ಸ್ವೀಟ್ ಮಾಡ್ಕೊಬೋದು. ಈಗ ಮುಂದಿನ ಸ್ಟೆಪ್, ಇಲ್ಲಿ ನಾವು ಪಾಕ ಮಾಡ್ಕೋಬಹುದು, ಬೆಲ್ಲದ ಪಾಕ. ಓಕೆ, ಸೊ ಇದಕ್ಕೆ ಬೆಲ್ಲ ಹಾಕಿ ಚೂರು ನೀರು ಅಷ್ಟೇ. ಇದು ಸುಮ್ಮನೆ ಇಟ್ ಜಸ್ಟ್ ಹ್ಯಾಸ್ ಟು ಬಿ ವೆಟ್ ಅಷ್ಟೇ. ಇಷ್ಟು ನೀರು ಹಾಕಿದ್ರೆ ಸಾಕು. ಓಕೆ, ಸೊ ಇವಾಗ ಪುಡಿ ಮಾಡ್ಕೊಂಡಿರೋ ಬೆಲ್ಲಕ್ಕೆ ಚೂರು ನೀರು, ಅಂದ್ರೆ ಇದು ಪಾಕ ಮಾಡ್ಕೋಬೇಕು. ಚೂರು ನೀರು ಹಾಕೊಂಡು ಪಾಕ ಮಾಡ್ಕೊಂತಾರೆ. ಓಕೆ, ಇದನ್ನ ಸ್ಟರ್ ಮಾಡ್ತಾ ಇರೋದು. ಇವಾಗ ಬೆಲ್ಲ ಬೇಡ, ನಮಗೆ ಸಕ್ಕರೆ ಪಾಕ ಬೇಕು ಅಂದ್ರೆ ಸಕ್ಕರೆಲ್ಲೂ ಮಾಡ್ಕೋಬಹುದು. ಹೌದು, ಬಟ್ ಇದು ಹೆಲ್ದಿಯರ್ ಆಪ್ಷನ್. ಇನ್ನು ರುಚಿಕರ ಅನ್ಸುತ್ತೆ. ಈವನ್ ಟೇಸ್ಟಿಯರ್. ಸ್ಟೀಮ್ ಆದ ತಕ್ಷಣ ನೀವು ಪಾಕ ಏನ್ ರೆಡಿ ಮಾಡಿಕೊಂಡಿರ್ತೀವಿ ಅದ್ರೊಳಗೆ ಹಾಕೊಂಡ್ಬಿಡೋದು. ಹೂರ್ಣಕ್ಕೆ ಹಾಕೊಳ್ಳೋದು, ಕಲಸಿ ತಿಂತಾ ಇರೋದು. ಓಕೆ, ಸೊ ಬೆಂದಿರೋ ಉಂಡಳ ಕಾಳನ್ನ ಬೆಲ್ಲದ ಪಾಕಕ್ಕೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಅರೆ ಸೂಪರ್. ಸೊ ನಮ್ಮ ಉಂಡಲ ಕಾಳು ರೆಡಿ ಇದೆ. ಅದ್ರ ಮೇಲೆ ಚೂರು ತುಪ್ಪ ಹಾಕಿ ತಿಂದ್ರೆ ಅಲ್ವಾ, ಐಸಿಂಗ್ ಆನ್ ಕೇಕ್ ಹಾಗೆ ಅಲ್ವಾ? ಇದು ಬೇಕೇ ಬೇಕೋ, ತಗೊಳ್ಳಿ ಮೇಡಮ್. ನೀವು ಕೇಳೋದೆಚ್ಚ, ಕೊಡೋದೆಚ್ಚ. ಓಕೆ ಮೇಡಮ್, ಪ್ರೀತಿಯಿಂದ ಮಾಡಿರೋ ಸಿಹಿ ಉಂಡಲ ಕಾಳನ್ನ ಸರ್ಗೆ ತಿನ್ಸ್ಬೇಕು ಪ್ಲೀಸ್. ಅವ್ರಿಗೆ ಸಿಹಿ ತಿಂಡಿ ಹೆಚ್ಚು ಇಷ್ಟ ಇಲ್ಲ. ನಾನ್ ಮಾಡಿದಂದ್ರೆ ಬಹುಶಃ ಇಷ್ಟ ಪಡಬಹುದು ಅನ್ಕೊಂಡಿದ್ದೇನೆ. ಮನೇಲಿ ಮಾಡೋದಕ್ಕಿಂತ ಚೆನ್ನಾಗಿದೆ ಇಲ್ಲಿ. ಈಗ ನೀವಿಬ್ರು ತಿಂದಾಯ್ತು, ನಾನು ಟೇಸ್ಟ್ ಮಾಡ್ಬೇಕು ಅಲ್ವಾ? ಪ್ಲೀಸ್. ಥ್ಯಾಂಕ್ ಯು ಸರ್. ವೀಕ್ಷಕರೇ, ನಾವು ಮನೆಯಲ್ಲಿ ವೆರೈಟಿ ಸ್ವೀಟ್ಸ್ ಮಾಡಿಸ್ತೀವಿ ಅಲ್ವಾ? ಬಟ್ ಇದು ತುಂಬಾ ಸಿಂಪಲ್ ಆಗಿ, ಈಸಿಯಾಗಿ, ಕ್ವಿಕ್ ಆಗಿ ಮಾಡುವಂತ ಒಂಥರ ಹೆಲ್ದಿಯರ್ ಸೈಡ್ ಆಫ್ ಸ್ವೀಟ್ ಅಂತ ಹೇಳ್ಬೋದು. ಈ ಸಿಹಿ ಉಂಡಳ ಕಾಳನ್ನ ಮಾಡುವಂತಹ ವಿಧಾನ ಹೇಗಿದೆ ನೋಡ್ಕೊಂಬರೋಣ. ಸಿಹಿ ಉಂಡಲ ಕಾಳು ಮಾಡುವ ವಿಧಾನ. ಮೊದಲಿಗೆ ನೆನೆಸಿಟ್ಟ ಅಕ್ಕಿಯನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕಿಕೊಂಡು ರುಬ್ಬಿಕೊಳ್ಳಿ. ಒಂದು ಪಾತ್ರೆಗೆ ತೆಂಗಿನ ಎಣ್ಣೆ, ರುಬ್ಬಿಕೊಂಡಂತಹ ಅಕ್ಕಿ ಹಿಟ್ಟನ್ನ ಸೇರಿಸಿ ಹದ ಬರುವವರೆಗೂ ಬೇಯಿಸಿಕೊಂಡು ಮುದ್ದೆಯನ್ನ ಮಾಡಿಕೊಳ್ಳಿ. ಹಿಟ್ಟನ್ನ ಸಣ್ಣ ಸಣ್ಣ ಉಂಡೆಯನ್ನ ಮಾಡಿಕೊಳ್ಳಿ. ಒಂದು ಪ್ಯಾನ್ಗೆ ಬೆಲ್ಲ, ನೀರು ಹಾಗೂ ಕಾಯಿ ತುರಿಯನ್ನ ಹಾಕಿಕೊಂಡು ಪಾಕವನ್ನ ಮಾಡಿಕೊಳ್ಳಿ. ಉಂಡೆಯನ್ನ ಒಂದು ಸ್ಟೀಮ್ ಪಾತ್ರೆಗೆ ಹಾಕಿ ಬೇಯಿಸಿಕೊಂಡು ಬೆಲ್ಲದ ಪಾಕಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಂಡರೆ ಸಿಹಿ ಉಂಡಲ ಕಾಳು ರೆಡಿ. ಸೂಪರ್
ಸೂಪರ್ ಆಗಿರೋ ಉಂಡ್ಲಕಾಳು ತಿನ್ಕೊಂಡ್ ಬಂದಿದ್ವಿ. ನಿಮ್ ಸ್ವೀಟ್ ಆಗಿರೋ ಕತೆನ ಕೇಳ್ಬೇಕು ಅಂತ ಅನ್ಸ್ತದೆ. ಇವಾಗ ನೀವು ಡೆಲ್ಲಿಯಿಂದ ಬಂದ್ಮೇಲೆ ಎಲ್ಲಿ ಮೀಟ್ ಆದ್ರಿ? ಅದಾದ್ಮೇಲೆ ಆಕ್ಚುಲಿ ಇನ್ನೊಂದು ಪಾಯಿಂಟ್ ಏನಂತಂದ್ರೆ, ಇವಳು ಒಂದು ನಾಟಕನ ಇವಳೇ ಬರ್ದು ಇವಳೇ ಆಕ್ಟ್ ಮಾಡಿದ್ಲು. ಫ್ರೀಡಾ ಕಾಲ್ಹೋ ಮೆಕ್ಸಿಕನ್ ಪೇಂಟರ್ ಬಗ್ಗೆ ಕತೆ, ಅದನ್ನ ಇವಳೇ ಬರ್ದು ಇವಳೇ ಆಕ್ಟ್ ಮಾಡಿದ್ರೆ. ಇಟ್ಸ್ ಅ ಒನ್ ವುಮನ್ ಶೋ. ಸೊ ಅದನ್ನ ಇವಳು ಬರ್ದು ಅದು ಡೈರೆಕ್ಟ್ ಮಾಡಿದ್ದು ಒನ್ ಆಫ್ ದೋಸ್ ಪೀಪಲ್ ಇನ್ ನೀನಾಸಂ. ಇದಾಗಿ 2015 ನಲ್ಲಿ ಆಫ್ಟರ್ ವಿ ಮೆಟ್ ಅದೇ ನಾಟಕವನ್ನ ಇಲಾಬರೇಟ್ ಮಾಡಿ ಚೇಂಜಸ್ ಮಾಡಿ ಅದನ್ನ ನಾನ್ ಡೈರೆಕ್ಟ್ ಮಾಡಿದೆ. ಒಟ್ನಲ್ಲಿ ಆ ಸ್ಟೋರಿ ಹಂಗೆ ಕ್ಯಾರಿ ಓವರ್ ಆಯ್ತು ಹಾಗೆ ಅಲ್ವಾ? ದಟ್ ಇಸ್ ವೆರಿ ಬ್ಯೂಟಿಫುಲ್. ಓಕೆ ಸರ್, ಇವಾಗ ನೀವು ಪ್ಲೇ ನ ಡೈರೆಕ್ಟ್ ಮಾಡಿದ್ರೆ ಸರ್, ನಾನು ಇವಾಗ ಒಂದು ಶೂಟ್ ಡೈರೆಕ್ಷನ್ ಮಾಡ್ಬೇಕು ಅಂತ ಅಂದ್ರೆ ನಿಮಗೊಂದು ಗೇಮ್ ಆಡ್ಸೋಣ ಅಂತ. ಓಕೆ, ವೆರಿ ಸಿಂಪಲ್. ನಮ್ಮ ಕಪಲ್ಸ್ ಕಿಚನ್ ಕಾರ್ಯಕ್ರಮದಲ್ಲಿ ಡಮ್ ಶರಾಡ್ಸ್ ಗೇಮ್. ಓಕೆ, ನಿಮ್ಮಿಬ್ರಲ್ಲಿ ಒಬ್ರು ನನ್ನ ಸೀಟಲ್ಲಿ ಬಂದು ಕೂತ್ಕೊಂತೀರಾ. ನನ್ನ ಹಿಂದೆ ಅಂದ್ರೆ ನಿಮ್ ಹಿಂದೆ ಇರುವಂತಹ LED ಅಲ್ಲಿ ಏನ್ ಕಾಣಿಸ್ತಿದೆ, ಇದರಲ್ಲಿ ಒಂದು ಟೆಕ್ಸ್ಟ್ ಬರುತ್ತೆ ಸರ್. ಎದುರುಗಡೆ ಕೂತವರು ಆ ಟೆಕ್ಸ್ಟ್ ನ ಹೇಳ್ದೇನೆ ಆಕ್ಟ್ ಮಾಡಿ ತೋರಿಸ್ತಾರೆ. ಓಕೆ, ಅದೇನಾದ್ರು ಆಗಿರ್ಬೋದು, ಪ್ಲೇಸ್ ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು, ಗಾದೆ ಆಗಿರ್ಬೋದು, ವಸ್ತು ಆಗಿರ್ಬೋದು, ಸಿನಿಮಾ ಹೆಸರು ಕೂಡ ಆಗಿರ್ಬೋದು. ಓಕೆನಾ? ಆಯ್ತು. ಎದುರುಗಡೆ ಇರೋರು ಮಾತಾಡ್ದೇನೆ ಅದನ್ನ ಆಕ್ಟ್ ಮಾಡಿ ತೋರಿಸ್ತಾರೆ. ನೀವು ಅದನ್ನ ಗೆಸ್ ಮಾಡ್ಬೇಕು. ನೋಡೋಣ ಈ ಸೀಟಿಗೆ ಬರೋ ಧೈರ್ಯ ಯಾರಿಗೆ. ಇಬ್ರು ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀರಾ, ಹೇಳಿ. ಇಲ್ಲ, ಹೀಸ್ ಅ ಬೆಟರ್ ಆಕ್ಟರ್ ಅಲ್ವಾ? ಆಕ್ಚುಲಿ ಶಿ ಇಸ್ ಬೆಟರ್. ಅಲ್ಲ, ಒಬ್ರನ್ನೊಬ್ರು ಹೊಗಳ್ತಾನೆ ಇರ್ತಾರೆ. ಸೊ ಅಜಿತ್ ಸರ್ ನ ಕರಿಬೇಕು ಫಸ್ಟ್. ಓಕೆನಾ ಮೇಡಮ್? ನೀವು ಫಸ್ಟ್ ಅಡಿಗೆ ಮಾಡಿದೀರಲ್ವಾ, ಇವಾಗ ಅಜಿತ್ ಸರ್ ಬಂದು ಇಲ್ಲಿ ಕೂತ್ಕೊಂತಾರೆ. ಸರ್, ಆರ್ ಯು ರೆಡಿ? ಓಕೆ. ಓಕೆ, ಸೊ ಕಪಲ್ಸ್ ಕಿಚನ್ ಅಲ್ಲಿ ಮೊದಲ ದಂಶರಾಜ್ ಪದ ಯಾವುದು? ಪ್ಲೇಸ್. ಅಭಿನಯ. ಹೇಳ್ತಿದ್ದೀರಾ ಅಂದ್ರೆ ಇದರಿಂದ ಏನೋ ಕತೆ ಇದೆ ಅಂತ. ಇದ್ರ ಕತೆ ನಾನು ಕೇಳ್ತೀನಿ. ಓಕೆ, ನೆಕ್ಸ್ಟ್ ಮುಂದಿನ ಪದ. ಊಟ. ಹೇಳಿ ಮೇಡಮ್. ಕನ್ನಡ. ಖಾರ. ಬಿಸಿ. ಬಿಸಿಬೇಳೆ ಬಾತ್. ಮುಂದಿನ ಪದ. ಇದು ಕಷ್ಟ. ಈಗ ಮಾಡಿ ಮೇಡಮ್ ಆಕ್ಟಿಂಗ್. ಕನ್ನಡ. ಗಾದೆ. 2 ಪದ. ಮೊದಲನೇದು, ಎರಡನೇದು ಮಗ. ಅವ್ರಿಗೆ ಗೊತ್ತಾಯ್ತು. ಅದ್ ಏನಂತ ಹೇಳ್ಕೊಡಿ ಫಸ್ಟ್. ನನ್ನ ಮಗ. ಹೊಡಿಬೇಕು ಅಂತ. ನನ್ನ ಮಗ ಹೊಡಿಬೇಕು. ಹೊಡ್ದ್ ಬಾರ್ಸ್ ಹಾಕ್ಬೇಕಂತ. ಮಗನ್ ಹೊಡಿಬೇಕು. ಎರಡನೇ ಪದ ಮಗ. ಫಿಲ್ಮು. ಸರ್, ನೀವು ಗೆಸ್ ಮಾಡಿದ ಕರೆಕ್ಟ್ ಸಿನಿಮಾನೇ ಸರ್. ಒದೆ. ಸರ್, ಸಿನಿಮಾ ಹೆಸರು ಜ್ಞಾಪಿಸ್ಕೊಳ್ಳಿ. ನನ್ನ ಮಗ ಕರೆಕ್ಟ್ ಆಗಿದೆ. ಡ್ಯಾಶ್ ನನ್ನ ಮಗ. ಏನದು? ತಾಯಿಗೆ ತಕ್ಕ ಮಗ. ಸರ್, ತಾಯಿ ಎಲ್ಲ ತೋರಿಸ್ತಾ ಇದಾರ. ಅವ್ರು ಏನಂತ ಇದಾರೆ? ನಾನು ಅಂದ್ಲು ಅದಕ್ಕೆ. ಓಕೆ, 5 ಸೆಕೆಂಡ್ ಇರೋದು ಇವಾಗ. 5, 4, 3, ಮಗ. 2, 1. ಹೊಡಿ ಮಗ. ಸರ್, ತಿರ್ಗಿ ನೋಡ್ಬಿಡಿ ಸರ್. ತರ್ಲೆ ನನ್ ಮಗ. ಗೆಸ್ ಮಾಡಿದ್ರಿ. ತರ್ಲೆ ಅನ್ನೋದು. ಸರ್, ಸೂಪರ್ ಆಗಿ ಆಡಿದೀರಾ ಮೇಡಮ್. ನಿಮ್ ಆಕ್ಟಿಂಗ್ ಮಾತ್ರ ಅಲ್ಟಿಮೇಟ್. ನನಗೆ ಈಸಿಯಾಗಿ ಗೆಸ್ ಮಾಡ್ಬೋದಾಗಿತ್ತು, ಬಟ್ ಎನಿವೇ ಈಗ ಸ್ವಾಪ್ ಮಾಡೋಣ ಸರ್. ನೋಡೋಣ ನೀವು ಎಷ್ಟು ಸಖತ್ತಾಗಿ ಆಕ್ಟಿಂಗ್ ಮಾಡ್ತೀರಾ, ಮೇಡಮ್ ಎಷ್ಟು ಸಖತ್ತಾಗಿ ಗೆಸ್ ಮಾಡ್ತಾರೆ. ಓಕೆ, ಸ್ವಾಪ್. ನಮ್ಮ ಕಪಲ್ಸ್ ಕಿಚನ್ ದಮ್ ಶರಾಡ್ಸ್ ರೌಂಡ್ 2 ಈಗ ನಡೀತಾ ಇದೆ. ಸೊ ಮುಂದಿನ ಪದ ಯಾವುದು? ಪ್ಲೇಸ್. ಸರ್, ಬಾಯಿ ಬಿಡಂಗಿಲ್ಲ. ಒಂದು ಜಾಗೆ. ಒಂದು ಪದ. ಫಸ್ಟ್ ಪಾರ್ಟ್ ಆಫ್ ಒಂದು ವರ್ಡ್. ಗಾಡಿ. ಕಾರು. ಕಾರ್. ಕಾರವಾರ. ನೋಡಿ ಮೇಡಮ್, ಕರೆಕ್ಟ್ ಆಗಿ ಗೆಸ್ ಮಾಡಿದೀರಾ. ಕಂಗ್ರಾಚುಲೇಷನ್ಸ್. ನೋಡಿ ಮೇಡಮ್, ಎಷ್ಟು ಶಾರ್ಪ್ ಇದಾರೆ. ನಿಮಗಿಂತ ಶಾರ್ಪ್ ತರ ಕಾಣ್ತಾರೆ. ಈಗ ಮುಂದಿನ ಪದ.
ಏನದು ತಿಂಡಿ? ನಿನ್ನ ಇಷ್ಟವಾದ ತಿಂಡಿ ಚಿತ್ರಾನ್ನ. ಏನ್ ಇಷ್ಟು ಸಿಂಗಲ್ ಇದ್ದೀರಾ? ನಾನು ಇನ್ನೂ ನೋಡ್ಲಿಲ್ಲ. ಏನ್ ಆಕ್ಟಿಂಗ್ ಮಾಡಿದ್ರಿ ಸರ್ ನೀವು? ಏನು ಮಾಡ್ಲಿಲ್ಲ. ಚಿತ್ರಾನ್ನ ಅಂದ್ಬಿಟ್ರಲ್ಲ, ಅಲ್ಲಿ ಹಿಂದ್ಗಡೆ ಏನಾರು ಕ್ಯಾಮರಾ ಫೇವ್ರೆಟ್ ಅದು ಚಿತ್ರಾನ್ನ. ಇವರ ಕಂಪ್ಯಾಟಿಬಿಲಿಟಿ ಮಾತ್ರ ಸೂಪರ್ ಆಗಿದೆ. ಈಗ ತುಂಬಾ ಕಷ್ಟವಾಗಿರೋದು ಹಾಕ್ರೋ ಪ್ಲೀಸ್. ಈಗ ಮಾಡಿ ಸರ್ ಆಕ್ಟಿಂಗು. ಫಿಲ್ಮ್ ಕನ್ನಡ ಸಿನಿಮಾ. ತುಂಬ ಒಳ್ಳೆಯ ಸಿನಿಮಾ, ತುಂಬ ಒಳ್ಳೆಯದು, ಸೂಪರ್ ಹಿಟ್. ಸರ್ ವರ್ಡ್ನ ಸ್ಪ್ಲಿಟ್ ಅದೇ ಮಾಡಿ ಹೇಳಿದ್ದು. ಒಂದು ಶಬ್ದ ಅದನ್ನ 2 ಭಾಗ ಮಾಡ್ತಿದ್ಯಾ? ಓಕೆ. ಫಸ್ಟ್ ಪಾರ್ಟ್ ಜಾಗೆ, ನೆಲ, ಭೂಮಿ, ಭೂಮಿ, ಏನದು Acting ಭರತನಾಟ್ಯ, ಮಂಚ, ಒಡಿಸೆ, ಆಕ್ಟ್ ಮಾಡೋ ಸ್ಟೇಜ್. ರಂಗ ರಂಗ ರಂಗನಾಯಕಿ. ಅರೆ ವಾ, ಹಿಂಗಂದ ತಕ್ಷಣ ಏನ್ ಸಿಂಕಲ್ ಆನ್ಸರ್ ಮಾಡ್ತಾವ್ರ. ಓಕೆ, ಈ ಗೇಮ್ ನ ಧೂಳೆಪ್ಸಿ ಆಟ ಆಡಿರೋದಂದ್ರೆ ಮೇಡಮ್ ಸೂಪರ್ ಆಗಿ ಗೆಸ್. ಅದು ಹೆಂಗೆ ಮೇಡಮ್ ಅಷ್ಟು ಫಾಸ್ಟ್ ಆಗಿ ಕ್ವಿಕ್ ಆಗಿ ನೋಡಿ ಅಲ್ವಾ? ಐ ಅಂಡರ್ಸ್ಟ್ಯಾಂಡ್ ಹಿಮ್ ವೆರಿ ವೆಲ್. ಅಲ್ವಾ? ಚೆನ್ನಾಗಿ ಕೋಆರ್ಡಿನೇಷನ್ ಅಂದ್ರೆ ಇವ್ರ ತರ ಇರ್ಬೇಕಪ್ಪ. ಇದೇ ಜೋಶಲ್ಲಿ ಅಜಿತ್ ಸರ್ ಕ್ವಿಕ್ ಆಗಿ ಕಿಚನ್ಗೆ ಹೋಗಿ ಅಲ್ಲಿ ಅಡಿಗೆ ಸ್ಟಾರ್ಟ್ ಮಾಡ್ಬಿಡೋಣ. ಬನ್ನಿ ಪ್ಲೀಸ್. ಅಜಿತ್ ಸರ್, ಈಗ ನೀವು ಪ್ರೀತಿನ ನಿಮ್ಮ ವೈಫ್ಗೆ ಯಾವ ಡಿಶ್ ಮಾಡ್ಕೊಡ್ತಾ ಇದ್ದೀರಾ? ಕ್ವಿಕ್ ಆಗಿ ಮಾಡುವಂಥದ್ದು ಅವಲಕ್ಕಿ ವಡೆ. ಇವಾಗ ಅವಲಕ್ಕಿ ವಡೆಗೆ ಬೇಕಾಗಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ ನೀವು ಹೇಳಿರೋದು ಇಲ್ಲಿ ಇದೆಯಾ? ಒಂದ್ಸತಿ ನೋಡ್ಬಿಟ್ಟು ನಮ್ಮ ವೀಕ್ಷಕರಿಗೆ ತೋರಿಸ್ಬಿಡಿ ಸರ್. ಅವಲಕ್ಕಿ, ಗಟ್ಟಿ ಅವಲಕ್ಕಿ ಇದ್ರೆ ಇನ್ನು ಕ್ರಿಸ್ಪಿಯಾಗಿ ಬರುತ್ತೆ. ಮೀಡಿಯಂ ಅವಲಕ್ಕಿ ಇದ್ರೆ ಸ್ವಲ್ಪ ಸಾಫ್ಟ್ ಆಗಿ ಬರ್ಬೋದು, ಬಟ್ ಗಟ್ಟಿ ಅವಲಕ್ಕಿ ಇದ್ರೆ ಇನ್ನು ಕ್ರಿಸ್ಪಿಯಾಗಿ ಬರುತ್ತೆ. ಇದನ್ನ ಒಂದು 10 ನಿಮಿಷ ನೀರಲ್ಲಿ ನೆನೆಸ್ಕೋಬೇಕು. ನೀರೆಲ್ಲ ತೆಗೆದ ಮೇಲೆ ಈ ತರ ಇದಾಗುತ್ತೆ. ಇದನ್ನ ಚೂರು ಪುಡಿ ಮಾಡ್ಕೋಬೇಕು. ಇದಕ್ಕೆ ನಮ್ಗೆ ಬೇರೆ ಏನಿಲ್ಲ, ಚೂರು ಕಡಲೆ ಹಿಟ್ಟು, ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಓಕೆ, ಉಪ್ಪು, ಅಷ್ಟೇ. ಇದೊಂಥರ ಸೂಪರ್ ಫಾಸ್ಟ್ ವಡೆ. ನೋಡೋಣ ಹೇಗ್ ಮಾಡೋದು ಅಂತ. ಸೊ ಮೊದಲಿಗೆ ಅವಲಕ್ಕಿ ನೆನ್ಸಿಟ್ಕೊಂಡಿದ್ದಾರೆ 10 ನಿಮಿಷ. ಮೀಡಿಯಂ ಸೈಜ್ ಅವಲಕ್ಕಿ, ಅದನ್ನ ಪುಡಿ ಮಾಡ್ಕೊಂಡು ಒಂದು ಬೌಲಿಗೆ ಹಾಕೊಂತ ಇದ್ದಾರೆ. ಓಕೆ, ಮುಂದೆ ಈಗ ಚೂರು ಈರುಳ್ಳಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಓಕೆ, ಹಾಗೆ ಒಂದು ಸ್ವಲ್ಪ ಹಸಿಮೆಣಸಿನಕಾಯಿ, ಖಾರಕ್ಕೆ ತಕ್ಕಂತೆ ಕೊತ್ತಂಬರಿ ಸೊಪ್ಪು, ಒಂಚೂರು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ರುಚಿಗೆ ತಕ್ಕಂತೆ ಉಪ್ಪು. ಇದಕ್ಕೆ ಸ್ವಲ್ಪ ಒಂಚೂರೇ ಚೂರು ಕಡಲೆ ಹಿಟ್ಟು. ಕಡಲೆ ಹಿಟ್ಟು ಒಂದು ಬೈಂಡಿಂಗ್ ಏಜೆಂಟ್ ತರ. ಹೌದು, ಬೈಂಡಿಂಗ್ ಏಜೆಂಟ್ ತರ. ಇದನ್ನ ಮಿಕ್ಸ್ ಮಾಡ್ಕೊಂಡ್ರೆ ಅವಾಗ ನಿಮ್ಗೆ ಸರ್ ಕಲ್ಸ್ಕೊಂತಿದ್ದೀರಲ್ಲ, ಇದು ಕಾಯಿಸ್ಕೊಳ್ಳೋದಕ್ಕೆ ಎಣ್ಣೆ ರೆಡಿ. ಸರ್ ನೀವು ಆಕ್ಟರ್ ಅಂತ ನಮ್ಗೆ ಗೊತ್ತು. ಮೇಡಮ್ ಪ್ರೊಫೆಷನ್ ಏನು? ಒಂದ ಎರಡ ಯಾವುದು ಅಂತ ಹೇಳಿ. ಓಕೆ, ಸಕಲ ಕಲಾ ವಲ್ಲಭೆ ಅಂತ ಹೇಳಲ್ವಾ, ಹಂಗೆ. ಯಾಕೆಂದ್ರೆ ಜರ್ನಲಿಸ್ಟ್ ಆಗಿದ್ಲು, ಆಂಕರ್ ಆಗಿದ್ಲು, ನ್ಯೂಸ್ ಬ್ರಾಡ್ಕಾಸ್ಟಿಂಗ್ ಅಲ್ಲಿ ಇದ್ಲು, ಆಮೇಲೆ ಆಕ್ಟರ್, ರೈಟರ್, ಸಿಂಗರ್, ಅಂಡ್ ಈಗ ದ ಲಾಸ್ಟ್ ಆಲ್ಮೋಸ್ಟ್ 3 years ಇಂದ ಪೇಂಟಿಂಗ್ ಅನ್ನ ತುಂಬಾ as a profession she's taken. She's a fantastic watercolor artist. I haven't done anything. So golden brown ಬಂದಿರುವಂತ ಅವಲಕ್ಕಿ ವಡೆ ರೆಡಿ.
ಇದನ್ನ ಚಟ್ನಿ ಜೊತೆಗೆ ತಿನ್ಬೋದು ಅಥವಾ ಕೆಚಪ್ ಹಾಕಿನೂ ತಿನ್ಬೋದು. ಓಕೆ, ಸೊ ಬಿಸಿ ಬಿಸಿ ಆಗಿರುವಂತಹ ಅವಲಕ್ಕಿ ವಡೆ ನಿಮಗೋಸ್ಕರ ರೆಡಿ. ಪ್ರೀತಿಯಿಂದ ಮಾಡಿದೀರಾ ಅಂದ್ರ ಮೇಲೆ ಪ್ರೀತಿಯಿಂದ ತಿನ್ನಿಸ್ಬೇಕು. ಆಹಾ, ಅದ್ಯಾ? ಕಣ್ಣಲ್ಲಿ ಆ ರಿಯಾಕ್ಷನ್ ನೋಡಿದ್ರೆ ತುಂಬಾನೇ ಖುಷಿ ಆಗುತ್ತೆ. ಮೇಡಮ್, ಸರ್ ನಿಮಗೋಸ್ಕರ ಮಾಡಿರುವಂತಹ ಪ್ರೀತಿಯ ವಡೆ ಅಮೇಝಿಂಗ್, ಇದೆಯಾ? ತುಂಬ ಚೆನ್ನಾಗಿದೆ. ಹೊರಗೆ ಕ್ರಿಸ್ಪಿ, ಒಳಗೆ ಸಾಫ್ಟ್, ತುಂಬ ರುಚಿ ಇದೆ. ಅಂಡ್ ಪರ್ಫೆಕ್ಟ್ ನೀರುಳ್ಳಿ ಹಾಕಿರೋದು ಪ್ರಪೋರ್ಷನ್ ಎಲ್ಲ ಸರಿ ಇದೆ. ಎಲ್ಲ ಸರಿ ಇದೆ ಅಂದ್ರ ಮೇಲೆ ಇವರಿಬ್ರು ತಲೆ ಆಡಿಸ್ತಿದ್ದಾರೆ. ಇನ್ನ ನಾನು ಬ್ಯಾಟಿಂಗ್ ಮಾಡ್ಬಿಡೋದೆ. ಓಕೆ, ಸೊ ಒಂದು ವಡೆ ತಗೊಳ್ತಾ ಇದ್ದೀನಿ. ಆಹಾ, ಇದು ಹಿಂಗ್ ಬ್ರೇಕ್ ಆದಾಗ ಒಳಗಡೆ ಆ ಸಾಫ್ಟ್ನೆಸ್, ಆಚೆ ಕಡೆ ಇರುವಂತಹ ಕ್ರಿಸ್ಪು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ. ಟೇಸ್ಟ್ ಮಾಡಿದ್ರೆ ಹೇಗಿರುತ್ತೆ? ವೆರಿ ಫ್ಯೂ ಇಂಗ್ರೀಡಿಯೆಂಟ್ಸ್, ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಥಟ್ ಅಂತ ಮಾಡುವಂತ ಫಟಾಫಟ್ ಅವಲಕ್ಕಿ ವಡೆ ಸಖತ್ತಾಗಿದೆ. ಸೊ ಈ ಅವಲಕ್ಕಿ ವಡೆ ಮಾಡೋದು ಹೇಗೆ, ಇದರ ವಿಧಾನ ನೋಡ್ಕೊಂಬರೋಣ. ಅವಲಕ್ಕಿ ವಡೆ ಮಾಡುವ ವಿಧಾನ: ನೆನೆಸಿಟ್ಟ ಅವಲಕ್ಕಿಯನ್ನ ತೆಗೆದುಕೊಂಡು ಪುಡಿ ಮಾಡಿಕೊಳ್ಳಿ. ಈರುಳ್ಳಿ, ಮೆಣಸಿನಕಾಯಿ, ಉಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಡಲೆ ಹಿಟ್ಟು ಹಾಕಿ ಮಿಕ್ಸ್ ಮಾಡಿಕೊಂಡು ವಡೆಯನ್ನ ತಟ್ಟಿ ಎಣ್ಣೆಯಲ್ಲಿ ಕರೆದರೆ ಅವಲಕ್ಕಿ ವಡೆ ರೆಡಿ. ಸೊ ನಿಮ್ ಕ್ಯೂಟ್ ಲವ್ ಸ್ಟೋರಿ ಕೇಳಿ ನಮಗಂತೂ ತುಂಬಾ ಖುಷಿ ಆಯ್ತು. ಇಬ್ರು ಒಬ್ರನ್ನೊಬ್ರು ಇಷ್ಟಪಡ್ತಾ ಇದ್ರ, ಎಸ್ಪೆಷಲಿ ಸಿನಿಮಾ ಬಗ್ಗೆ ಮಾತಾಡಕ್ ಸ್ಟಾರ್ಟ್ ಮಾಡ್ತೀರಾ, ಒಬ್ರನ್ನೊಬ್ರು ಮಾತಾಡಕ್ ಸ್ಟಾರ್ಟ್ ಮಾಡ್ತೀರಾ, ಮೀಟ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ, ಗೆಳತನ ಪ್ರೀತಿ ಆಯ್ತು ಅಂತ ಗೊತ್ತಾಯ್ತು. ಬಟ್ ಪ್ರಪೋಸ್ ಮಾಡಕ್ಕೆ ಒಂದು ಸಿಚುವೇಶನ್ ಇರ್ಬೇಕಲ್ಲ. ಸೊ ನಿಮ್ಮ ಪ್ರಪೋಸಲ್ ಸ್ಟೋರಿನ ನಮ್ಮ ಜೊತೆ ಶೇರ್ ಮಾಡಿ. ಪ್ರೀತಿ ಅಂತಂದ್ರೆ ವಿ ವರ್ ವೆರಿ, ನಮ್ಮ ಕನೆಕ್ಷನ್ ತುಂಬಾ ಚೆನ್ನಾಗಿದೆ ಅಂತ ನಮ್ಗೆ ಅನಿಸ್ತಾ ಇತ್ತು. ಲೆಟ್ಸ್ ಡೈವ್ ಇನ್ ಟು ಇಟ್ ಅಂತ ಒಂದಿನ ಅವಳ ದಿಸ್ ವಾಸ್ 2016 ಸೆಪ್ಟೆಂಬರ್ 2 ಅವಳ ಬರ್ತ್ಡೇ ದಿನ ಲಂಚ್ ಹೋಗೋಣ ಓಕೆ ಡೇಟ್. ಹಾ, ನಾನು ಆಗ ಒಬ್ಳನ್ನ ಇಷ್ಟಪಟ್ಟಿದ್ದೀನಿ ಅಂತ ಕೂಡ ಮನೆಯಲ್ಲಿ ಸುಮ್ಮನೆ ಮಾತಾಡಿದ್ದೆ ನಾನು ಅಷ್ಟೇ. ಅಲ್ಲಿಂದ ಹೋಗ್ತಾ ಇರ್ಬೇಕಾದ್ರೆ ಅವಳು ಎಲ್ಲಿಗೆ ಹೋಗ್ತಾ ಇದೀಯಾ ಅಂತ, ಐ ಮೀನ್ ಮೈಸೂರು ರೋಡ್ ಅಂತ ಏನೋ ಅನ್ಕೊಂಡೆ. ಆಯ್ತು, ಸೊ ಹಿ ವಾಸ್ ಜೋಕಿಂಗ್, ಇಲ್ಲ ವಂಡರ್ಲಾ ಕರ್ಕೊಂಡು ಹೋಗ್ತಾ ಇದೀನಿ ಅಂತ. ವಂಡರ್ಲಾನ, ವಾಟ್ ಇಸ್ ದಿಸ್, ವಾಟ್ ನಾನ್ಸೆನ್ಸ್ ಅಂತ. ಅಂಡ್ ದೆನ್ ವಿ ಲ್ಯಾಂಡೆಡ್ ಇನ್ ಕಬಿನಿ. ಹಾ, ಕಬಿನಿ ಒಂದು ರಿಸಾರ್ಟ್, ಕಬಿನಿ ಜಂಗಲ್ ಲಾಡ್ಜಸ್ ಇದರಲ್ಲಿ ಲಂಚ್ ಅಲ್ಲಿ, ಬಿಕಾಸ್ ಆನ್ ದ ರಿವರ್ ಸೈಡ್ ಅಂತ ಹೇಳ್ಕೊಂಡು ಅದಕ್ಕೆ ನಮ್ ಶರತ್ ಅಲ್ಲಿ ಈಸಿಯಾಗಿ ಉಂಗ್ರ ತೋರಿಸಿ ಹಿಡ್ದಾಕ್ಬಿಟ್ರಿ ನೀವು. ಓಕೆ, ಅಲ್ಲಿ ಹೋಗಿ ವಿ ಹ್ಯಾಡ್ ಲಂಚ್ ಎಲ್ಲ ಆದ್ಮೇಲೆ ದೆನ್ ಅವಾಗ ಆಫ್ ಕೋರ್ಸ್ ಐ ನ್ಯೂ ಹಿ ವಾಸ್ ಅಪ್ ಟು ಸಮಥಿಂಗ್, ಏನೋ ಇದೆ ಅಂತ ಡೆಫಿನೆಟ್ಲಿ ಗೊತ್ತಾಯ್ತು. ಎಲ್ಲೋ ಒಂದ್ ಕಡೆ ಇತ್ತು. ವಿ ಹ್ಯಾವ್ ನೆವರ್ ಎಕ್ಸ್ಪ್ರೆಸ್ಡ್ ಇಟ್, ವಿ ಹ್ಯಾವ್ ನೆವರ್ ಇದು. ಈ ಮೂಮೆಂಟ್ ಅಲ್ಲಿ ಐ ಪ್ರೆಸೆಂಟೆಡ್ ಒನ್ ಕೇಕ್, ಬರ್ತ್ಡೇ ಕೇಕ್ ಅಲ್ಲಿ ದೇರ್ ವಾಸ್ ಅ ರಿಂಗ್ ಅಂಡ್ ವಿಲ್ ಯು ಬಿ ಮೈನ್ ಫಾರ್ ಎವರ್ ಅಂತ ಅದ್ರ ಮೇಲೆ ಐಸಿಂಗ್ ಎದ್ದು. ಅಂದ್ರೆ ಇದು ಪ್ರಪೋಸಲ್ ಕೇಕಾ, ಬರ್ತ್ಡೇ ಕೇಕಾ? ಯಾವ್ದೋ ಒಂದು ಕೇಕ್ ತಿನ್ಬೇಕು ಅಂದ್ರೆ ಹೂ ಅನ್ಬೇಕು ಅಂತ. ಸೊ ಆಬ್ವಿಯಸ್ಲಿ ಅದನ್ನ ನೋಡಿ ದೇರ್ ವಾಸ್ ನೋ ಆಪ್ಷನ್ ಆಫ್ ಸೇಯಿಂಗ್ ನೋ. ಎಸ್ ಅಂದೆ. ಐ ಥಿಂಕ್ 1 ವೀಕ್ ನಂತರ ಐ ಮೆಟ್ ಹಿಸ್ ಪೇರೆಂಟ್ಸ್. ಅವರ ತಂದೆ ತಾಯಿ, ಅವರ ಅಣ್ಣ ಅತ್ತಿಗೆ ಎಲ್ಲ ನಾವು ಎಸ್ಕಾನಲ್ಲಿ ಹೈಯರ್ ಟೇಸ್ಟ್ ಅಂತ ರೆಸ್ಟೋರೆಂಟಲ್ಲಿ ಮೀಟ್ ಮಾಡಿದ್ವಿ. ಅದಾದ್ಮೇಲೆ ನಮ್ಮ ತಂದೆ ತಾಯಿ, ನಮ್ಮ ಅಣ್ಣ ಅತ್ತಿಗೆ ಅವರು ಕಾರಿಗೆ ಹತ್ತುತ್ತಾ ಇದ್ರು. ಕಾರ್ಗೆ ಹತ್ಬೇಕಾದ್ರೆ ನಮ್ಮ ತಂದೆ ನಾವು ಬಾಯಿ ಅಂತೆಲ್ಲ ಹೇಳ್ಬೇಕಾದ್ರೆ ಇವಳು ಹತ್ರ ಬಂದು ವಿಶ್ ಮಾಡ್ಬೇಕಾದ್ರೆ ನಮ್ಮ ತಂದೆ ನೀನು ಮನೆಗೆ ಬರಬೇಡ ಅಂದರು. ಹೌದು, ಇವಳಿಗೆ ನನಗೆ ಫುಲ್ ಶಾಕು. ಸರಿ, ಇದು ಆಗುವಂಥದ್ದಲ್ಲ ವಿಷಯ. ಸೊ ಮೆಂಟಲಿ ಆಲ್ರೆಡಿ ಪ್ರಿಪೇರ್ ಆಗ್ತಿದೆ. ಸರಿ, ನೆಕ್ಸ್ಟ್ ಏನು, ಮೇ ಬಿ ದಿಸ್ ಇಸ್ ನಾಟ್ ಓಕೆ ಅಂತ ನಾನು ಆ ಕಡೆಯಿಂದ ನಗ್ತಾ ಇದ್ದೆ. ನಾನು ನೋಡಿದ್ರೆ ಎಲ್ಲರೂ ನಗ್ತಾ ಇದ್ರಲ್ಲಿ, ಅವ್ರ ಅಣ್ಣ ಅತ್ತಿಗೆ, ಅಮ್ಮ, ಅಜಿತ ಎಲ್ಲರೂ ಜೋರಾಗಿ ನಗ್ತಾ ಇದಾರೆ. ಏನು ಕ್ಯಾಚ್ ಇಲ್ಲಿ, ಏನು ವಾಟ್ಸ್ ಹ್ಯಾಪ್ನಿಂಗ್ ಅಂತ ನಾನು ಅವಾಗ ಆಮೇಲೆ ಅದನ್ನ ಹೇಳಿದೆ. ನಮ್ಮ ತಂದೆ ತಾಯಿಯವರೆಲ್ಲ ಹೊರಟ ಮೇಲೆ ಆಮೇಲೆ ಅವ್ಳಿಗೆ ಹೇಳಿದೆ, ನಮ್ಮ ತಂದೆ he has his own ಸಂಪ್ರದಾಯ follow ಮಾಡ್ತಾರೆ. in terms of ಹೆಣ್ಣು ಮದುವೆ ಆಗೋಕ್ ಮುಂಚೆ ಮನೆಗೆ ಬರಬಾರ್ದು ಅನ್ನೋದು ಅವರ ಲೆಕ್ಕ. ಅವ್ರು ಡೈರೆಕ್ಟ್ ಮದುವೆಗೆ ಹಾಗಿದ್ರೆ ಇನ್ಮೇಲಿಂದ ಯಾರಾನ ಲೈಕ್ ಹುಡುಗನ ತಂದೆ ಮನೆಗ್ ಬರ್ಬೇಡ ಅಂದ್ರೆ ಮದುವೆ ಕನ್ಫರ್ಮ್ ಅಂತ ಗೊತ್ತಾಗೋಯ್ತು. ಈಗ ನಿಮ್ಮಿಬ್ಬರ ಒಂದು ಕ್ಯೂಟ್ ಮದುವೆಯ ಒಂದು ವಿಟಿ ರೆಡಿ ಇದೆ. ಹೇಗಿದೆ ನೋಡೋಣ ಮದುವೆ ವಿಟಿ.
ಮದುವೆ, ಹನಿಮೂನು, ಆಮೇಲೆ ಮಗು ಎಲ್ಲಾನು ಕವರ್ ಮಾಡ್ಬಿಟ್ಟಿದೀವಿ ವೀಟಿಲಿ. ಈ ಎಲ್ಲ ಎನರ್ಜಿ ನೋಡಿದ್ಮೇಲೆ ಈಗ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಬೇಕು ಅಂತ. ಇವಾಗ ನೀವು ಅಡುಗೆ ಮಾಡಿದ ಅವ್ರು ತಿಂದು ಒಪ್ಕೊಂಡಿದ್ದಾರೆ, ಅವ್ರು ಅಡುಗೆ ಮಾಡಿದ್ರೆ ನೀವು ತಿಂದಿದ್ದೀರಾ. ಇವಾಗ ಇಬ್ಬರ ಕೈಯಲ್ಲೂ ಅಡುಗೆ ಮಾಡಿಸೋದಕ್ಕೆ ನಮ್ಮ ಮಾಸ್ಟರ್ ಶೆಫ್ ಬರ್ತಾ ಇದ್ದಾರೆ. ಏನ್ ಅಡುಗೆ ಮಾಡಿಸ್ತಾರೆ ನೋಡೋಣ, ಬನ್ನಿ ಕಿಚನ್ಗೆ ಹೋಗೋಣ. ನಿಮ್ಮಿಬ್ಬರಿಗೆ ಸ್ಪೆಷಲ್ ಡಿಶ್ ಹೇಳ್ಕೊಡೋದಕ್ಕೆ ಬರ್ತಿದ್ದಾರೆ ನಮ್ಮ ಮಾಸ್ಟರ್ ಶೆಫ್, ನಮ್ಮ ಬಾಸು. ಲೆಟ್ಸ್ ವೆಲ್ಕಮ್ our ಶೆಫ್ ಶೋಭಾ ಜೋಜಿಗಾ. ಸೊ ಬಾಸ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು ಚಾಯ್. ಓಕೆ, ಸೊ ಇವತ್ತು ನಮ್ಮ ಬಾಸು ಯಾವ ಡಿಶ್ ಜೊತೆಗೆ ಬಂದಿದ್ದೀರಾ? ಇವತ್ತು ಕಡಲೆಕಾಯಿ ಸೀಸನಲ್ ಇದೆ, ಹೌದು. ಹಾಗಾಗಿ ಕಡಲೆಕಾಯನ್ನ ಬಳಸ್ಕೊಂಡು ಒಂದು ಪುಲಾವ್ ಮಾಡ್ತಿದ್ದೀನಿ. ಓಕೆ, ಕಡಲೆಕಾಯಿ ಪಲಾವ. ಹೌದು, ಇದರ ಇನ್ಸ್ಪಿರೇಷನ್ ನಂಗೆ ಬಂದಿದ್ದು, ನಾವು ಕಡಲೆಕಾಯಿ ರೋಸ್ಟೆಡ್ ಪೀನಟ್ ಹಾಗೂ ಎಳ್ಳನ್ನ ಬಳಸ್ಕೊಂಡು ಬೆಲ್ಲ ಹಾಕಿ ಉಂಡೆ ಕಟ್ಕೊಂತೀವಲ್ಲ, ರಿಚ್ ಇನ್ ಕ್ಯಾಲ್ಸಿಯಂ ಹಾಗೂ ಐರನ್. ಅದನ್ನೇ ನಾವ್ ಯಾಕೆ ಸೇವರಿಯಾಗಿ ಮಾಡಬಾರ್ದು ಅಂತ ಅಲ್ಲಿಂದ ಇನ್ಸ್ಪಿರೇಷನ್ ಬಂದಿದ್ದು. ಸೊ ಇವಾಗ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಇಲ್ಲಿ ರೆಡಿ ಆಗಿದೆ. ಪ್ಲೀಸ್ ನಮ್ಮ ವೀಕ್ಷಕರಿಗೆ ಒಂದ್ಸತಿ ಎಕ್ಸ್ಪ್ಲೈನ್ ಮಾಡ್ಬಿಡಿ ಏನೇನು ಇಂಗ್ರೀಡಿಯೆಂಟ್ಸ್. ಇಲ್ಲಿ ಹಸಿ ಕಡಲೆಕಾಯಿ ಇದೆ, ಬಿಡ್ಸ್ಕೊಂಡು ಇಟ್ಕೊಂಡಿರೋದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕ್ಯಾರೆಟ್, ಕ್ಯಾಪ್ಸಿಕಮ್ ಇದೆ, ಕಾಲಿಫ್ಲವರ್ ಇದೆ, ಟೊಮೆಟೊ, ಸಣ್ಣ ಈರುಳ್ಳಿ, ಪುದೀನಾ ಸೊಪ್ಪು, ಹಸಿಮೆಣಸಿನ್ಕಾಯಿ, ಅಕ್ಕಿ, ನೆನೆಸಿಟ್ಕೊಂಡಿರೋಂಥ ಅಕ್ಕಿ, ಹಾಗೂ ಮಸಾಲೆ ಪದಾರ್ಥಗಳು, ಬಿರಿಯಾನಿ ಎಲೆ, ಸ್ಟಾರ್ ಆನೀಸು ಹಾಗೂ ಬೇರೆ ಮಸಾಲ ಪದಾರ್ಥಗಳು, ಅರಿಶಿನ ಹಾಗೂ ರುಚಿಗೆ ಉಪ್ಪು. ಮತ್ತೊಂದು ಮುಖ್ಯ ಇಂಗ್ರೀಡಿಯೆಂಟ್ ಎಳ್ಳು, ಬಿಳಿ ಎಳ್ಳು. ಹಾ, ಈಗ ನಾವು ಮಸಾಲ ಮಾಡಿಕೊಂಡು ನಂತರ ಈ ಪುಲಾವನ್ನ ಮಾಡೋದು. ಮಾಡೋಣವಾ? ಓಕೆ, ರೆಡಿ. ಅಷ್ಟೊತ್ತಿಗೆ ನೀವು ಕಡಲೆಕಾಯಿನ ಬಿಡಿಸ್ತಾ ಇರಿ. ನೋಡಿದ್ರ, ನನ್ ದಿನ ಸುಮ್ನೆ ನಿಂತ್ಕೊಂತಿದೆ, ಅದಕ್ಕೆ ನಮ್ಮ ಬಾಸ್ ನಮ್ಗೊಂದು ಕೆಲಸ ಕೊಟ್ಟಿದ್ದಾರೆ. ಓಕೆ ಬಾಸ್, ಈಗ ಮಸಾಲ ಮಾಡ್ಕೊಳ್ಳೋಕೆ ಜಾರ್ ಅಲ್ಲೇ ಪಕ್ಕದಲ್ಲಿದೆ ಪುಟ್ಟದು. ಮಸಾಲಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದೆ, ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್. ಎಷ್ಟು ಪೂರ ಹಾಕೋದು? ಪೂರ್ತಿ. ಓಕೆ, ಇದರಲ್ಲಿ ಅರ್ಧದಷ್ಟು ಕಡಲೆಕಾಯಿ, ಪೂರ್ತಿ ಎಳ್ಳು. ಓಕೆ. ಖಾರ ನೀವು ಚೆನ್ನಾಗಿ ತಿಂತೀರಾ? ಇಲ್ಲಪ್ಪ, ಆಗ ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು. ಒಂದು ಮೆಣಸಿನ್ಕಾಯಿ ಹಾಕಿ. ಈಗ ಇದಿಷ್ಟನ್ನ ಕೂಡ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ನೀರ್ ಹಾಕೊಂಡು. ಆಯ್ತು. ಮಸಾಲೆ ಆಗಿದೆ. ಸೊ ತರ್ತರಿಯಾಗಿ ನುಣ್ಣಗೆ ಏನ್ ಬೇಕಾಗಿಲ್ಲ, ಮಸಾಲ ರುಬ್ಕೊಂಡಿದ್ದಾರೆ. ಓಕೆ, ಫಿಯೋನಾ ಎಣ್ಣೆ ಬಳಸ್ತಿದೀವಿ. ಈಗ ಮಸಾಲೆ ಪದಾರ್ಥಗಳನ್ನ ಹಾಕೊಳ್ಳೋಣ. ಈಗ ಎಣ್ಣೆಯಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ, ಸ್ಟಾರ್ ಆನೀಸ್ ಹಾಗೂ ಬಿರಿಯಾನಿ ಎಲೆಯನ್ನ ಹಾಕೊಂಡಿದ್ದಾರೆ. ಅದ್ರ ಜೊತೆಗೆ ನಾವು ಫೆನಲ್ ಅನ್ನ ಕೂಡ ಹಾಕೊಂಡಿದೀವಿ. ಇದಾಗಿದೆ. ಈಗ ಮಸಾಲೆ ಹಾಕೊಳ್ಳೋಣ. ನೋಡಿ, ಕಡಲೆಕಾಯಿ ಪುಲಾವ್ ಅಂತಿದ್ದ ಹಾಗೇನೆ ಬರೀ ಕಡಲೆಕಾಯಿನ ನಾವು ಹಾಕಿ ಪುಲಾವ್ ಮಾಡ್ತೀವಿ ಅನ್ಕೊಂಡ್ಬಿಟ್ಟಿರ್ತಾರೆ. ಆದ್ರೆ ನಾವು ಅದನ್ನ ಫೈನ್ ಪೇಸ್ಟ್ ಆಗಿ ಮಾಡ್ಕೊಂಡು ಬಳಸ್ತಿರೋದು. ಓಕೆ, ಒಂದ್ ಡೆಪ್ತ್ ಆಫ್ ಫ್ಲೇವರ್, ಆ ರಿಚ್ನೆಸ್ ಬರುತ್ತೆ ಕಡಲೆಕಾಯಿಂದು ಅಂತ. ಈಗ ಮಸಾಲ ಆಗ್ತಿರ್ಬೇಕಾದ್ರೇನೆ ಇಲ್ಲಿರುವಂತಹ ತರಕಾರಿಗಳನ್ನ ಹಾಕೊಳ್ಳೋಣ. ಓಕೆ ಮ್ಯಾಮ್, ಕ್ಯಾರೆಟ್ ಹಾಕೊಳ್ಳೋಣವಾ? ಕಾಲಿಫ್ಲವರ್. ಸೊ ಮೊದಲಿಗೆ ಕ್ಯಾರೆಟ್, ಕಾಲಿಫ್ಲವರ್, ನೆಕ್ಸ್ಟ್ ಕ್ಯಾಪ್ಸಿಕಮ್, ಹಸಿರು ಬಣ್ಣದ ದೊಣ್ಣೆ ಕ್ಯಾಪ್ಸಿಕಮ್, ಮೆಣಸು, ಸಣ್ಣ ಈರುಳ್ಳಿ. ಈಗ ನಮ್ಮ ಹೀರೋ ಇಂಗ್ರೀಡಿಯೆಂಟ್ ಹಸಿ ಕಡಲೆಕಾಯಿ. ಅದಕ್ಕೆ ನೀವು ಅರ್ಧ ಪಕ್ಕಕ್ಕೆ ಅಂದ್ರೆ ಅದನ್ನೇನು ಹುರ್ಕೊಳ್ಳೋದು ಬೇಡವಾ? ಇಲ್ಲ, ಕಡುಮ್ ಕುಟುಂಬ ಅನ್ನೋದು ಬೇಡ ಪಲಾವಲ್ಲಿ. ಓಕೆ, ಕೊನೆಯದಾಗಿ ಟೊಮೆಟೊ. ಈಗ ನೆನೆಸಿಟ್ಕೊಂಡಿರುವಂತ ಅಕ್ಕಿ. ಕೊನೆಯದಾಗಿ ಉಪ್ಪು. ಇದೆ ಅಲ್ವಾ, ಅದಕ್ಕೆ 1:3 ನೀರನ್ನ ಹಾಕೋಣ. ಓಕೆ, 1:3. ಇವಾಗ ರೆಗ್ಯುಲರ್ ಆಗಿ 1 ಕಪ್ ರೈಸ್ಗೆ ಇದೆ. ಒಂದೇ ಒಂದು ವಿಸಿಲ್ಗೆ
ಪುಲಾವ್ ರೆಡಿ. ಒಂದೇ ಒಂದು ವಿಸಲ್ಗೆ ಪಲಾವ್ ರೆಡಿ ಆಗುತ್ತಾ? ಓಕೆ ಓಕೆ, ಸೊ ಕುಕ್ಕರ್ ಒಂದು ವಿಸಲ್ ಕೂಗಾಯ್ತು boss. ಕೂಗಾಯ್ತು. ಈಗ ಆಫ್ ಮಾಡದ? ಓಕೆ, ಆಫ್ ಮಾಡಿ ಬೆಂದಿದ್ಯಾ ಇಲ್ವಾ ನೋಡ್ಬೇಕು. ಅರೆ ವಾವ್, ಉದುರಾಗಿ ಬಂದಿದೆ. ಆರೋಮ ಪರಿಮಳ ಇಲ್ಲಿವರೆಗೂ ಬರ್ತಾ ಇದೆ. ಓಕೆ, ನಮ್ಮ ಕಡಲೆಕಾಯಿ ಎಳ್ಳು ಪುಲಾವ್ ರೆಡಿ. ಓಕೆ, ಕಡಲೆಕಾಯಿ ಎಳ್ಳು ಪಲಾವ್ ಸಖತ್ತಾಗಿದೆ. ನೋಡೋದಕ್ಕೆ ಟೇಸ್ಟ್ ಮಾಡೋದಕ್ಕೆ ನೀವು ರೆಡಿನಾ? ನನ್ನ ರುಚಿಗೆ ಆಕ್ಚುಲಿ ನಮ್ಮೆಬ್ಬರ ರುಚಿಗೆ ಮಾಡಿಸ್ದಂಗಿದೆ. ನಾಟ್ ವೆರಿ ಸ್ಪೈಸಿ ಅಲ್ವಾ, ಕರೆಕ್ಟ್ ಆಗಿದೆ ಫ್ಲೇವರ್ಸ್. ಓಕೆ, ಸೊ ಇವಾಗ ನಾವು ನಮ್ಮ ಬಾಸ್ ತಿನ್ನುವಂತ ಸಮಯ. ಕಡಲೆಕಾಯಿ ಬಿಳಿ ಎಳ್ಳು ಪಲಾವ್. ಥ್ಯಾಂಕ್ ಯು. ಅಲ್ಟಿಮೇಟ್ ಪಲಾವ್ ನಮ್ಮ ಬಾಸ್ ಮಾಡಿರೋದು. ಸೊ ವೀಕ್ಷಕರೇ, ಈ ಕಡಲೆಕಾಯಿ ಎಳ್ಳು ಪಲಾವ್ ಮಾಡುವ ವಿಧಾನ ಹೇಗೆ ಅಂತ ನೋಡ್ಕೊಂಬರೋಣ. ಕಡಲೆಕಾಯಿ ಎಳ್ಳು ಪಲಾವ್ ಮಾಡುವ ವಿಧಾನ. ಒಂದು ಮಿಕ್ಸಿ ಜಾರ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಡಲೆಕಾಯಿ, ಎಳ್ಳು, ಮೆಣಸಿನಕಾಯಿ ಹಾಕಿ ರುಬ್ಬಿಕೊಳ್ಳಿ. ಒಲೆಯ ಮೇಲೆ ಕುಕ್ಕರ್ ಇಟ್ಟು ಎಣ್ಣೆ, ಚಕ್ಕೆ, ಲವಂಗ, ಬಿರಿಯಾನಿ ಎಲೆ, ಏಲಕ್ಕಿಯನ್ನು ಹಾಕಿ ರುಬ್ಬಿಕೊಂಡು ಮಸಾಲೆಯನ್ನು ಸೇರಿಸಿ ಹುರಿದುಕೊಂಡು ಕ್ಯಾರೆಟ್, ಕಾಲಿಫ್ಲವರ್, ಕ್ಯಾಪ್ಸಿಕಮ್, ಸಣ್ಣ ಈರುಳ್ಳಿ, ಹಸಿಮೆಣಸಿನಕಾಯಿ, ಕಡಲೆಕಾಯಿ, ಟೊಮ್ಯಾಟೊ, ನೆನೆಸಿಟ್ಟ ಅಕ್ಕಿ ಹಾಗೂ ಪುದೀನ, ರುಚಿಗೆ ತಕ್ಕಷ್ಟು ಉಪ್ಪು, ನೀರನ್ನ ಸೇರಿಸಿ ಕುಕ್ಕರ್ ಮುಚ್ಚಿ ವಿಜಿಲ್ ಹೊಡೆಸಿದರೆ ಕಡಲೆಕಾಯಿ ಎಳ್ಳು ಪಲಾವ್ ರೆಡಿ. ಥ್ಯಾಂಕ್ ಯು ಸೋ ಮಚ್ ಬಾಸ್. ಇದೇ ತರ ವೆರೈಟಿಯಾಗಿ ಐಟಮ್ಸ್ ಮಾಡ್ತಾ ಇರಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು. ಸರ್, ಆಗ್ಲೇ ದಮ್ಶರದ್ ಅಲ್ಲಿ ನೀವು ಇಬ್ರು ಗೆದ್ರಿ, ಸಕ್ಕದಾಗಿ ಆಕ್ಟಿಂಗ್ ಮಾಡಿದ್ರಿ, ನೀವು ಅದರಲ್ಲಿ ಮಾಸ್ಟರ್ ಅಂತ ನಮ್ಗೆ ಗೊತ್ತಾಯ್ತು. ಬಟ್ ಈಗ ನಾವು ಚಿಕ್ಕದಾಗಿ ಒಂದು ರ್ಯಾಪಿಡ್ ಫೈರ್ ರೌಂಡ್ ಮಾಡ್ತಾ ಇದೀವಿ ಸರ್. ನಾನು ಸಿಂಪಲ್ ಕ್ವೆಶನ್ಸ್ ಕೇಳ್ತೀನಿ, ನಿಮಗೆ ಇದನ್ನ ಕೂಡ ಕೊಡ್ತೀನಿ, ತಗೊಳ್ಳಿ. ನಾ ಕೇಳೋ ಪ್ರಶ್ನೆಗಳಿಗೆ ಆನೆಸ್ಟ್ ಆಗಿ ನಿಮಗೆ ಸಂಬಂಧಪಟ್ಟಿದ್ರೆ ನಿಮ್ಮ ಹತ್ರ ತೋರಿಸ್ಕೊಳ್ಳಿ, ಅವ್ರಿಗೆ ಸಂಬಂಧಪಟ್ಟಿದ್ರೆ ಅವ್ರ ಕಡೆ ತೋರಿಸ್ಬೇಕು. ಓಕೆನಾ? ಥ್ರಿಲ್ ಶೈನಿಂಗ್ ರಿಲೇಶನ್ಶಿಪ್ ರ್ಯಾಪಿಡ್ ಫೈರ್ ರೌಂಡ್ ನ ಮೊದಲನೇ ಪ್ರಶ್ನೆ, ನಿಮ್ಮಿಬ್ರಲ್ಲಿ ತುಂಬಾ ಸರ್ಪ್ರೈಸ್ ಕೊಡೋರು ಯಾರು? ಸರ್, ನೀವು ಆನ್ಸರ್ ಮಾಡಬೇಕು. ಓಕೆ, ಈಗ ಎರಡನೇ ಪ್ರಶ್ನೆ, ನಿಮ್ಮಿಬ್ರಲ್ಲಿ ಫೋನ್ ಮಾಡಿದಾಗ ಯಾರು ಫಸ್ಟ್ ರಿಂಗ್ಗೆ ಕಾಲ್ ಪಿಕ್ ಮಾಡ್ತಾರೆ? ಅರೆ ವಾ, ಶೂಟಿಂಗ್ ಅಲ್ಲಿ ಇದ್ರು ಮಾಡ್ತೀರಾ ಸರ್? ಅದೇ ಆದಾಗ ಮ್ಯಾನೇಜರ್. ಓಕೆ, ನಿಮ್ಮಿಬ್ರಲ್ಲಿ ಯಾರು ಇಟ್ಟ ವಸ್ತುನ ಇಟ್ಟ ಕಡೆ ಇಡದೆ ಹುಡ್ಕಾಡೋರು? ಓಕೆ, ಮುಂದಿನ ಪ್ರಶ್ನೆ, ನಿಮ್ಮಿಬ್ರಲ್ಲಿ ಯಾರಿಗೆ ಸಿನಿಮಾನ ಫಸ್ಟ್ ಡೇ ಫಸ್ಟ್ ಶೋ ನೋಡೋ ಅಭ್ಯಾಸ ಇದೆ? ಇಬ್ರು ಇರ್ಬೋದೇನೋ. ಓಕೆ, ಈಗ ನೆಕ್ಸ್ಟ್ ಪ್ರಶ್ನೆ, ನಿಮ್ಮಿಬ್ರಲ್ಲಿ ಕೋಪ ಬಂದಾಗ ಯಾರಿಗೆ ರೊಮ್ಯಾಂಟಿಕ್ ಹಾಡಿನ BGM ಕಿವಿಲ್ ಕೇಳಿಸ್ತಾ ಇರುತ್ತೆ? ಓಕೆ, ತುಂಬಾ ಚೆನ್ನಾಗಿ ಆಡಿದ್ರಿ ರ್ಯಾಪಿಡ್ ಫೈರ್ ರೌಂಡ್ ನ. ನಿಮ್ಮ ಮೆಮೊರೀಸ್ ನ ನಮ್ ಜೊತೆ ಶೇರ್ ಮಾಡಿದೀರಾ, ಅಡ್ಗೆ ಹೇಳ್ಕೊಟ್ಟಿದ್ದೀರಾ, ಸ್ಪೆಷಲ್ ಆಗಿ ಫಾಸ್ಟ್ ಆಗಿ ಮಾಡುವಂತ ಈವ್ನಿಂಗ್ ಸ್ನಾಕ್ ಕೂಡ ಹೇಳ್ಕೊಟ್ಟಿದ್ದೀರಾ. ನಮ್ಮ ಕಪಲ್ಸ್ ಕಿಚನ್ ಬಗ್ಗೆ ಒನ್ ಲೈನ್ ಅಲ್ಲಿ ಹೇಳೋದಾದ್ರೆ ಮೇಡಮ್ ಏನ್ ಹೇಳ್ತೀರಾ? ಇವತ್ತು ನಮ್ಮಿಬ್ಬರ ಬಗ್ಗೆ ನಾವೇ ಎಷ್ಟೋ ತಿಳ್ಕೊಂಡಂಗಾಯ್ತು. ಇಟ್ ಓಪನ್ಡ್ ಅಪ್ ಲೇಯರ್ಸ್ ಅಬೌಟ್ ಅವರ್ ಸೆಲ್ಸ್. ಸೊ ಕಪಲ್ಸ್ ಕಿಚನ್ ವಿಲ್ ಆಲ್ವೇಸ್ ಬಿ ಸ್ಪೆಷಲ್ ಟು ಅಸ್ ಅನ್ನಿಸ್ತಾ ಇದೆ. ನಿಮಗೆ ಹೇಗೆ ಅನ್ನಿಸ್ತು ಸರ್ ಇವತ್ತಿನ ಕಿಚನ್? ಇದಂತೂ ಸ್ಪೆಷಲ್, ಅಲ್ಟ್ರಾ ಸ್ಪೆಷಲ್ ಕಿಚನ್ ನಿಮಗೆ. ಹೌದೌದು, ಆಕ್ಚುಲಿ ಈ ಕಾನ್ಸೆಪ್ಟ್ ಇಟ್ ಸೆಲ್ಫ್ ಇಸ್ ವೆರಿ ನೈಸ್. ಅಂದ್ರೆ ಇವಾಗ ನಮ್ಮ ಚೇಂಜಿಂಗ್ ಟ್ರೆಂಡ್, ಚೇಂಜಿಂಗ್ ಲೈಫ್ ವೇರ್ ಬರೀ ಹೆಂಗಸರು ಮಾತ್ರ ಅಡಿಗೆ ಮಾಡೋದಲ್ಲ, ಈಗ ಗಂಡಸರು ಎಲ್ಲ ಜೊತೆಯಾಗಿ ಮಾಡೋದಕ್ಕೆ ಈ ಕಪಲ್ಸ್ ಕಿಚನ್ ಇಸ್ ಆಕ್ಚುಲಿ ಆಡೆಡ್ ಥಿಂಗ್. ಇಟ್ಸ್ ಅ ಗುಡ್ ಕಾನ್ಸೆಪ್ಟ್. ಯಾಕಂದ್ರೆ ಈಗಿನ ಲೈಫ್ ಸ್ಟೈಲಿಗೆ ಗಂಡ ಹೆಂಡತಿ ಇಬ್ರು ಸೇರಿ ಅಡಿಗೆ ಮಾಡೋದಕ್ಕೆ ಇದೊಂದು ಎತ್ತು ಕೊಡುತ್ತೆ ಈ ಕಾನ್ಸೆಪ್ಟ್ ಅಂತ ಅನ್ಸುತ್ತೆ. ಸೋ ಸ್ವೀಟ್, ನೀವು ಬಂದ್ರೆ ನಮ್ಗೆ ತುಂಬಾನೇ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಸೊ ನಮ್ ಕಡೆಯಿಂದ ನಿಮ್ಗೋಸ್ಕರ ಒಂದು ಪ್ರೀತಿಯ ಗಿಫ್ಟ್ ಇದೆ. ಪ್ರೆಸ್ಟೀಜ್ ಅವರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ಇದೆ, ಪ್ರೆಸ್ಟೀಜ್ ಸ್ಮಾರ್ಟ್ ಕೆಟಲ್. ಹಾಗೇನೆ ನಮ್ಮ ಕಪಲ್ಸ್ ಕಿಚನ್ ಕಡೆಯಿಂದ ಕೂಡ ಒಂದು ಉಡುಗೊರೆ ಇದೆ.
ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು ನೀವು ಬಂದಿದ್ದು. ಥ್ಯಾಂಕ್ ಯು ಸೊ ಮಚ್. Thank you, ಖುಷಿ ಆಯ್ತು. ಥ್ಯಾಂಕ್ ಯು ಸೊ ಪ್ರೆಸ್ಟೀಜ್ ಡ್ಯೂರಾ ಸ್ಟೋನ್ ಕಾನ್ಕೇವ್ ತವಾ ಇದು ಭಾರತದ 6 ಲೇಯರ್ ನಾನ್ ಸ್ಟಿಕ್ ಹಾರ್ಡ್ ಅನೋಡೈಸ್ಡ್ ಕುಕ್ವೇರ್ ಇದಾಗಿದ್ದು ಇದರ PFOA ಫ್ರೀ ಕುಕ್ವೇರ್ ಬಾಡಿ ಲೈನ್ ಅನ್ನ ನಾನ್ ಟಾಕ್ಸಿಕ್ ಮೆಟೀರಿಯಲ್ ಇಂದ ಮಾಡಲಾಗಿದ್ದು ಇದರಿಂದಾಗಿ ಇದು ಯಾವುದೇ ಅಪಾಯಕಾರಿ ಕೆಮಿಕಲ್ ಗಳನ್ನ ಹೊಂದಿರೋದಿಲ್ಲ. ಇದನ್ನ ಗ್ಯಾಸ್ ಸ್ಟವ್ ಹಾಗೂ ಇಂಡಕ್ಷನ್ ಸ್ಟವ್ ಮೇಲೂ ಕುಕ್ ಮಾಡಬಹುದು. ಅಜಿತ್ ಸರ್ ಹಾಗೂ ಸಿಂಧು ಮೇಡಮ್ ಬಂದ್ರು, ಅವರ ಬ್ಯೂಟಿಫುಲ್ ಮೆಮೊರೀಸ್ ನ ಶೇರ್ ಮಾಡಿದ್ರು. ಫಾಸ್ಟ್ ಆಗಿ ಮಾಡೋ ಅಡಿಗೆನ ಹೇಳ್ಕೊಟ್ಟಿದ್ದಾರೆ. ಇದನ್ನ ನೋಡಿ ನಿಮಗೆ ಖುಷಿ ಆಗಿದೆ ಅಂತ ಅನ್ಕೊಂತ ಇವತ್ತಿನ ಕಾರ್ಯಕ್ರಮ ಮುಗಿಸುವಂತ ಸಮಯ ಆಯ್ತು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಪಲ್ ಜೊತೆಗೆ ಸಿಗೋಣ, ಹೊಸ ರುಚಿನ ಕಲಿಯೋಣ. ಇದು ಕಪಲ್ಸ್ ಕಿಚನ್, ಕೋ ಪವರ್ಡ್ ಬೈ ಪ್ರಿಲ್ ಡಿಶ್ ವಾಶ್ ಲಿಕ್ವಿಡ್, ಆರೋಗ್ಯ ಮಿಲ್ಕ್, ಫಿಯೋನಾ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಕಿಚನ್ ಪಾರ್ಟ್ನರ್ TTK ಪ್ರೆಸ್ಟೀಜ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ನಾನು ಚೈತ್ರ ವಾಸುದೇವ, ಹೋಗಿ ಬರ್ತೀನಿ. ನಮಸ್ಕಾರ.